श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरो वैराग्यभाग्यो रथो वेदान्तामृतसारवन्तमनघात् श्रीनिवासाद्गुरोः श्रीशैलान्वयकौस्तुभस्य तनयं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्य भक्ति परिपूतमनर्घशीलं गोपालदेशिकमुनिं कुरुमाश्रयामः नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैः तं रामानुजं योगिनमाश्रयामः श्रीभाष्यकृतुपन्यस्तो यः श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ जन्नो मित्रस्य वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्ति शान्ति शान्तिः अशेष चिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः श्रीमते ರಾಮಾನುಜಾಯ ನಮಃ ವೇದಾರ್ಥ ಸಂಗ್ರಹದಲ್ಲಿ ಭೇದವಾದದ ಪ್ರಮೇಯಗಳನ್ನು ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಭಾಷ್ಯಕಾರರು. ಭಾಸ್ಕರರ ಪಕ್ಷ, ಯಾದವ ಪ್ರಕಾಶರ ಪಕ್ಷ ಅದೆಲ್ಲ ಸಾಮಾನ್ಯವಾಗಿ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಭೇದವಾದಿಗಳು ಹೇಳುವ ವಿಷಯದಲ್ಲಿ ವಿರೋಧವನ್ನು ಈಗ ತೋರಿಸಿರೋ ಭಾಗವನ್ನು ಹೋದ ಸತಿ ನೋಡಿದ್ವಿ. ಅದನ್ನು ಒಂದು ಸತಿ ಸಂಗ್ರಹವಾಗಿ ಮತ್ತೆ ನೋಡಿ ಮುಂದುವರಿಬಹುದು. ಇಲ್ಲಿ ಹಿಂದಿನ ಕ್ಲಾಸಿನಲ್ಲಿ ನೋಡಿದಾಗ ಅಪಿಚ ಅಂತ ಹೇಳಿ 193ನೇ ಪುಟ ಕನ್ನಡ ಪುಸ್ತಕದಲ್ಲಿ 193 ಅಪಿಚ ಏಕಸ್ಯ ವಸ್ತುನಃ ಹಿ ಭಿನ್ನಾಭಿನ್ನತ್ವಂ ವಿರುದ್ಧತ್ವಾತ್ ಸಂಭವತಿ ಇತಿ ಉಕ್ತಂ. ಇದನ್ನ ಏಕಕಾಲದಲ್ಲಿ ಒಂದೇ ವಸ್ತುವಿನಲ್ಲಿ ಭಿನ್ನತ್ವ ಅಭಿನ್ನತ್ವ ಎರಡೂ ಇರುವುದಕ್ಕೆ ವಿರುದ್ಧವಾದ ಎರಡು ಧರ್ಮಗಳು ಏಕಕಾಲದಲ್ಲಿ ಒಂದೇ ವಸ್ತುವಿನಲ್ಲಿ ಇರಲು ಸಾಧ್ಯವಿಲ್ಲ ಅನ್ನೋದನ್ನ ಹೇಳಲಾಯಿತು. ಘಟಸ್ಯ ಪಟಾದ್ ಭಿನ್ನತ್ವೇ, ಅದು ಹೇಗೆ ಅಂತ ಹೇಳಿದ್ರೆ ಹೇಗೆ ವಿರೋಧ ಬರುತ್ತೆ? ಘಟವು ಪಟವು ಬಹಳ ಭಿನ್ನವಾದವುಗಳು, ಅತ್ಯಂತ ಭೇದವಿದೆ. ಆಗ ಪಟ ಅನ್ನುವುದು ಘಟದಲ್ಲಿರಬಾರ್ದು, ಘಟವು ಪಟದಲ್ಲಿರಬಾರ್ದು. ಇದು ಭೇದ ಅಂದರೆ ಈ ರೀತಿ ಅತ್ಯಂತ ಭೇದ. ತಸ್ಮಿನ್ ತಸ್ಯ ಸಸ್ಮಿನ್ ಅಭಾವ, ಒಂದರದ್ದು ಇನ್ನೊಂದರಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಅಭಿನ್ನ ಅಂತ ಹೇಳಿದ್ರೆ ತಸ್ಯ ಚ ಭಾವ, ಅಭಿನ್ನ ಅಂದರೆ ಒಂದರಲ್ಲಿ ಒಂದು ಇರಬೇಕಾಗತ್ತೆ. ಏಕಸ್ಮಿನ್ ಕಾಲೇ ಚ ಏಕಸ್ಮಿನ್ ದೇಶೇ ಚ ಏಕಸ್ಯ ಹಿ ಪದಾರ್ಥಸ್ಯ ಯುಗಪತಿ ಸದ್ಭಾವ ಸದ್ಭಾವಶ್ಚ ವಿರುದ್ಧ. ಅದರಿಂದ ಭಾವಾಭಾವ ಅನ್ನೋದು ಈ ರೀತಿ ಭಿನ್ನ ಅಂತ ಹೇಳಿದ್ರೆ ಅಭಾವ, ಇಲ್ಲ ಅಭಿನ್ನ ಅಂತ ಹೇಳಿದ್ರೆ ಭಾವ. ಎರಡು ಒಂದರಲ್ಲಿ ಒಂದು ಇರಬೇಕು, ಭಿನ್ನ ಅಂದರೆ ಒಂದರಲ್ಲಿ ಒಂದು ಇರಬಾರದು. ಹೀಗಿರುವಾಗ ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಒಂದೇ ಪದಾರ್ಥದಲ್ಲಿ ಏಕಕಾಲದಲ್ಲಿ ಸದ್ಭಾವ ಅಸದ್ಭಾವ ಎರಡೂ ಇರುವುದು ವಿರೋಧ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಎಲ್ಲ ಪದಾರ್ಥಗಳಲ್ಲಿಯೂ ಜಾತಿ ಅಂತ ಒಂದು ಇದೆ, ಕ್ಲಾಸ್ ಅಂತ ಹೇಳೋದು. ಅದೇ ರೀತಿಯಲ್ಲಿ ಆ ವ್ಯಕ್ತಿಯೂ ಇದ್ದಾರೆ. ಒಂದು ಜಾತಿಗೆ ಸೇರಿದ ಅನೇಕ ವ್ಯಕ್ತಿಗಳಿರ್ತಾರೆ. ಘಟ ಅಂತ ಹೇಳಿದ್ರೆ 100 ಘಟಗಳನ್ನಿಟ್ಟರೆ
ಎಲ್ಲ ಘಟಗಳು ಒಂದೇ ಜಾತಿ ಘಟತ್ವ ಅಂತ ಜಾತಿಗೆ ಹೇಳೋದು ನ್ಯಾಯದರ್ಶನದ ಪರಿಭಾಷೆಯಲ್ಲಿ ಎಲ್ಲರೂ ಅದನ್ನೇ ಉಪಯೋಗಿಸ್ತಾರೆ. ಘಟತ್ವ ಅಂತ ಹೇಳಿದ್ರೆ ಘಟ ಜಾತಿ ಅಂತ ಅರ್ಥ. ಘಟ ಜಾತಿಗೆ ಸೇರಿದ 100 ಪದಾರ್ಥಗಳಿರ್ಬೋದು, ಒಂದೊಂದು ಬೇರೆ ಬೇರೆ ವ್ಯಕ್ತಿಗಳು ಅಂತ ಹೇಳಲ್ಪಡುತ್ತವೆ. ಆದ್ದರಿಂದ ಎಲ್ಲಕ್ಕೂ ಜಾತಿ ಎನ್ನುವುದು ನಮಗೆ ಬೇರೆಯಾಗಿ ತಿಳಿದು ಬರೋದಿಲ್ಲ. ಜಾತಿಗೂ ವ್ಯಕ್ತಿಗೂ ಇಲ್ಲಿ ಭೇದವಿದೆಯೋ ಅಭೇದವಿದೆಯೋ, ಯಾವುದರಲ್ಲಿ ಭೇದ ಯಾವುದರಲ್ಲಿ ಅಭೇದ? ಅವರು ಹೇಳ್ತಾರೆ ಜಾತ್ಯಾತ್ಮನ ಭಾವ. ಭಾವ ಅಂದರೆ ಅಭಿನ್ನ ಅಂತ ಅರ್ಥ. ಜಾತಿಯು ಅಭಿನ್ನವಾಗಿದೆ, ವ್ಯಕ್ತಿಗಳು ಬೇರೆ ಬೇರೆಯಾಗಿದ್ದಾರೆ. ವ್ಯಕ್ತಿಯ ದೃಷ್ಟಿಯಿಂದ ಭೇದವಿದೆ, ಜಾತಿಯ ದೃಷ್ಟಿಯಿಂದ ಅಭೇದವಿದೆ. ಇದೆಯಲ್ಲ ಒಂದು ಪದಾರ್ಥದಲ್ಲಿ, ಯಾಕೆ ಹೇಳಬಾರ್ದು? ಇದರಲ್ಲಿ ಏನು ವಿರೋಧ ಅಂತ ಹೇಳಿದ್ರು. ಹೀಗೆ ಹೇಳಿದ್ರೆ ಏನು ವಿರೋಧ ನೀವು ಹೇಳೋದು ಅಂತ ಹೇಳ್ತೀರಾ. ಇಲ್ಲಿ ಒಂದು ಗಮನಿಸ್ಬೇಕಾದ ನಾವು ಭಾವ ಅಭಾವ ಅನ್ನೋದು ಇವರು ಹೇಳೋದು ಅತ್ಯಂತವಾದ ಅಭೇದ ಮತ್ತೆ ಭೇದ, ಅತ್ಯಂತ ಭೇದ ಇದು ಹೇಳ್ತಿರೋದು. ನಾವು ಹೇಳುವಂತೆ ವಿಶಿಷ್ಟವಾದ ಪದಾರ್ಥದಲ್ಲಿ ಹೇಳುವಂತಹ ಅಭೇದವಲ್ಲ, ವಿಶೇಷಣಕ್ಕೂ ವಿಶೇಷ್ಯಕ್ಕೂ ಇರುವಂತಹ ಒಂದು ಸಂಬಂಧ ಆ ರೀತಿಯಲ್ಲ. ಭೇದ ಅಂತ ಹೇಳಿದ್ರೆ ಅತ್ಯಂತ ಭೇದವನ್ನು ಹೇಳಬೇಕು. ಅದಕ್ಕೆ ಇಲ್ಲಿ ಘಟಪಟಗಳ ಉದಾಹರಣೆಯನ್ನು ಕೊಟ್ಟರು ಭಾಷ್ಯಕಾರರು. ಈ ರೀತಿಯ ಅವರು ನಿರೂಪಣೆ ಮಾಡೋದು. ಹಾಗೆ ಹೇಳಿದ್ರೆ ಅದರಿಂದ ವಿರೋಧ ಏನು ಬರುತ್ತೆ ಅಂದರೆ ಜಾತೇಹೇ ಮುಂಡೇನ ವ್ಯಕ್ತಿಯ ಅಭೇದೇ ಸತಿ ಖಂಡೇ ಮುಂಡಸ್ಯಾಪಿ ಸದ್ಭಾವ ಪ್ರಸಂಗ ಅಂತ ಹೇಳಿದ್ರು. ಒಂದು ಕ್ವಶನ್ ನನಗ್ ಗೊತ್ತಾಗ್ಲಿ. ಭಾಷ್ಯಕಾರರು ಅಂದ್ರೆ ರಾಮಾನುಜಾಚಾರ್ಯರ ಇಲ್ಲ ರಾಮಾನುಜಾಚಾರ್ಯರೇ ದೇಶಿಕರ? ರಾಮಾನುಜರ ಭಾಷ್ಯವೇ ಇಲ್ಲಿ ನಾವು ಅಧ್ಯಯನ ಮಾಡ್ತಿರೋದು. ದೇಶಿಕರ ಭಾಷ್ಯ ಇಲ್ಲಿ ಬರೋದಿಲ್ಲ. ಸುದರ್ಶನ ಸೂರಿಗಳ ಭಾಷ್ಯ ಇದೆ ಕೆಳಗಡೆ. ಅದನ್ನ ಭಾಷ್ಯಕಾರರು ಅಂದ್ರೆ ರಾಮಾನುಜಾಚಾರ್ಯರೇ ಅವರೇ ಭಾಷ್ಯಕಾರರು ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಭಾಷ್ಯಕಾರರು ಅಂದ್ರೆ ರಾಮಾನುಜರೇ ನಮಗೆ ಎಲ್ಲ ಕಡೆಯೂ ಅಷ್ಟೇ. ಆದ್ರಿಂದ ಇಲ್ಲಿ ಬೋಲ್ಡ್ ಆಗಿರೋದು ದಪ್ಪಕ ಅಕ್ಷರಗಳಲ್ಲಿರೋದು ಇದು ಭಾಷ್ಯ, ಇದು ರಾಮಾನುಜರ ಭಾಷ್ಯ. ಕೆಳಗಡೆ ಇಲ್ಲಿರೋದು ಇದು ಸುದರ್ಶನ ಸೂರಿಗಳ ಭಾಷ್ಯ, ತಾತ್ಪರ್ಯ ದೀಪಿಕೆ ಅನ್ನೋದು. ಈಗ ಮೊದಲು ಭಾಷ್ಯವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ರಾಮಾನುಜರ ಭಾಷ್ಯವೇ. ಅದರಲ್ಲಿ ಅವರು ಸಂಗ್ರಹವಾಗಿ ಹೇಳ್ತಾರೆ, ಅದನ್ನು ಸುದರ್ಶನ ಸೂರಿಗಳು ವಿಸ್ತಾರವಾಗಿ ಪ್ರತಿಪಾದನೆ ಮಾಡ್ತಾರೆ. ಜಾತಿ ಅನ್ನೋದು ಒಂದು ಹಸು, ಮುರಿದ ಕೊಂಬಿನ ಹಸು ಇದೆ, ಒಂದು ಕೊಂಬೆ ಇಲ್ಲದ ಹಸು ಇದೆ. ಮುರಿದ ಕೊಂಬಿನ ಹಸುವಿಗೆ ಖಂಡ ಅಂತ ಹೇಳೋದು, ಖಂಡೋ ಗೌಹು ಅಂತ ಹೇಳ್ತೀವಿ. ಕೊಂಬೆ ಇಲ್ಲದೆ ಇರೋದಕ್ಕೆ ಮುಂಡೋ ಗೌಹು ಅಂತ ಹೇಳ್ತೀವಿ, ಕೊಂಬೆ ಇಲ್ಲದೆ ಇರುವಂತಹದ್ದು. ಹೀಗಿರುವಾಗ ಜಾತಿಗೂ ವ್ಯಕ್ತಿಗೂ ಭೇದವಿಲ್ಲ ಅಂತ ಹೇಳ್ಬಿಟ್ರೆ ಈ ಎರಡು ವ್ಯಕ್ತಿಗಳಿಗೂ ಕೂಡ ಒಂದಕ್ಕೊಂದಕ್ಕೆ ಅಭೇದ ಬರ್ಬೇಕು. ಆವಾಗ ಭೇದ ಅಂದ್ರೆ ಆವಾಗ ಒಂದರಲ್ಲಿ ಇನ್ನೊಂದು ಇರ್ಬೇಕಾಗುತ್ತೆ. ಆವಾಗ ಅಭೇದ ಅಂತ ಹೇಳಿದ್ರೆ ಒಂದರಲ್ಲಿ ಒಂದು ಇರಬೇಕು, ಭೇದ ಅಂತ ಹೇಳಿದ್ರೆ ಆವಾಗ ಒಂದರಲ್ಲಿ ಜಾತಿ ಅಂತ ಹೇಳಿದ್ರೆ ಇವಾಗ ಖಂಡೇ ಮುಂಡಸ್ಯಾಪಿ ಸದ್ಭಾವ ಅಂತ ಹೇಳಿದ್ರು. ಅಭೇದವಾದರೆ ಅದಕ್ಕೂ ಇದಕ್ಕೂ ಅಭೇದವೇ ಇಲ್ಲ. ಈಗ ಒಂದು ಮುರಿದ ಕೊಂಬಿನ ಹಸು ಇದೆ, ಅದರ ಜಾತಿಗೂ ಆ ವ್ಯಕ್ತಿಗೂ ಭೇದವಿಲ್ಲ. ಇದರಲ್ಲಿಯೂ ಜಾತಿಗೂ ವ್ಯಕ್ತಿಗೂ ಭೇದವಿಲ್ಲ ಅಂದ್ರೆ ಈ ವ್ಯಕ್ತಿ ಇಲ್ಲಿರಬಹುದು, ಈ ವ್ಯಕ್ತಿಯೂ ಇಲ್ಲಿರಬಹುದು. ಯಾಕೆಂದ್ರೆ ಜಾತಿ ಎರಡರಲ್ಲೂ ಇದೆ, ಎರಡರಲ್ಲಿಯೂ ಜಾತಿ ಇರೋದ್ರಿಂದ ಜಾತಿಗೂ ವ್ಯಕ್ತಿಗೂ ಅಭೇದ ಅಂದ್ರೆ ಒಂದು ವ್ಯಕ್ತಿ ಪರಸ್ಪರ ಇನ್ನೊಂದು ವ್ಯಕ್ತಿಯಲ್ಲಿ ಇರಬೇಕಾಗುತ್ತೆ. ಇಲ್ಲ ಅತ್ಯಂತ ಭೇದ ಅಂತ ಹೇಳಿದ್ರೆ ಒಂದಕ್ಕೆ ಇನ್ನೊಂದು ಇರಬಾರ್ದು. ಇವಾಗ ಮುರಿದ ಕೊಂಬಿನ ಹಸು ಕೊಂಬಿಲ್ಲದೆ ಇರೋ ಹಸು ಆಗಬಹುದು, ಕೊಂಬು ಹೋಗ್ಬಿಟ್ರೆ ಅದಾಗಕ್ಕೆ ಸಾಧ್ಯವಾಗೋದಿಲ್ಲ ಅತ್ಯಂತ ಭೇದ ಅಂತ ಹೇಳ್ಬಿಟ್ರೆ. ಜಾತಿಗೂ ವ್ಯಕ್ತಿಗೂ ಹೇಗೆ ಭೇದ, ಈ ಜಾತಿ ಅನ್ನೋದು ಏನು ಅಂತ ಮುಂದೆ ನಿರೂಪಣೆ ಮಾಡ್ತಾರೆ, ಆಗ ಅದು ಸ್ಪಷ್ಟವಾಗುತ್ತೆ. ಆದರೆ ಇಲ್ಲಿ ಉದಾಹರಣೆ ಕೊಡುವಾಗ ಈ ಉದಾಹರಣೆಯಿಂದ ಎಲ್ಲ ದರ್ಶನಗಳು ಎಲ್ಲ ವ್ಯಾಖ್ಯಾನಗಳನ್ನು ನೋಡ್ಬೋದು. ಈ ಉದಾಹರಣೆ ಭಾಸ್ಕರ ವ್ಯಾಖ್ಯಾನವಾಗಲಿ ಶಂಕರ ವ್ಯಾಖ್ಯಾನ ಎಲ್ಲದರಲ್ಲೂ ಬರುತ್ತೆ ಇದೆಲ್ಲ. ಖಂಡೋಗೌಹು ಮುಂಡೋಗೌಹು ಅಂತ ಹೇಳಿ ಪೂರ್ಣ ಶೃಂಗೋಗೌಹು ಅಂತ ಹೇಳ್ಬಿಟ್ಟು ಅದನ್ನ ಉದಾಹರಣೆಗೆ ಎಲ್ಲರೂ ಉದಾಹರಣೆ ಕೊಡ್ತಾರೆ ಇದಕ್ಕೆ, ಜಾತಿ ವ್ಯಕ್ತಿಗಳಲ್ಲಿ ಭೇದ ಹೇಳಕ್ಕೆ. ಆದ್ದರಿಂದ ಇಲ್ಲಿ ಖಂಡ ಅಂತ ಹೇಳಿದ್ರೆ ಖಂಡವಾದ ಮುರಿದ ಕೊಂಬಿನ ಹಸು, ಅದಕ್ಕೂ ಜಾತಿಗೂ ಅಭಿನ್ನತ್ವ ಅಂತ ಹೇಳಿದ್ರೆ ಸದ್ಭಾವ ಅಂದ್ರೆ ಅದರಲ್ಲಿ ಆವಾಗ ಒಂದರಲ್ಲಿ ಇದು ಅದಿಲ್ಲಿ ಇರ್ಬೇಕಾಗುತ್ತೆ. ಆವಾಗ ಭಿನ್ನತ್ವೇ ಅಸದ್ಭಾವ. ಭಿನ್ನ ಅಂದ್ರೆ ಇರಬಾರ್ದು ಒಂದರಲ್ಲಿ ಒಂದು. ಹೇಗೆ ಅಂದ್ರೆ ಅಶ್ವಕ್ಕೂ ಮಹಿಷಕ್ಕೂ
ಅಭಿನ್ನ ಅಂತ ಹೇಳಿದ್ರೆ ಅಶ್ವತ್ವ ಮಹಿಷದಲ್ಲಿ ಇರಬೇಕು, ಮಹಿಷತ್ವ ಅಶ್ವದಲ್ಲಿ ಇರಬೇಕಾಗುತ್ತೆ. ಇಲ್ಲ ಅದಕ್ಕೆ ಭಿನ್ನ ಅಂತ ಹೇಳಿದ್ರೆ ಅಸದ್ಭಾವ ಆಗಬೇಕು. ಆವಾಗ ಇದು ಒಂದಕ್ಕೊಂದಕ್ಕೆ ಪರಸ್ಪರ ವಿರೋಧ ಬಂತು. ಆವಾಗ ದುಷ್ಪರಿಹರ ಏವ ಅಂತ ಹೇಳಿದ್ರು. ವಿರೋಧವು ಇವ್ರು ಹೇಳೋ ಭೇದ ಅಭೇದ ನಾವು ಗಮನಿಸಬೇಕಾದ್ದು ಅತ್ಯಂತ ಭೇದ ಅತ್ಯಂತ ಅಭೇದ. ಇವ್ರು ಹೇಳೋದು ಇದು ವಿಶಿಷ್ಟವಾದ ಪದಾರ್ಥ ಅಂತ ಹೇಳೋದಿಲ್ಲ, ಅತ್ಯಂತ ಭೇದವನ್ನೇ ಹೇಳ್ತಾರೆ. ಅದನ್ನೇ ಇಲ್ಲಿ ವಿಚಾರ ಮಾಡ್ತಾ ಇರೋದು. ಅದನ್ನು ಇದು ಸ್ವಲ್ಪ ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಪದಾರ್ಥಗಳಲ್ಲಿಯೂ ಭಿನ್ನಾಭಿನ್ನತ್ವ ಅನ್ನೋದನ್ನ ನಿರಸನ ಮಾಡ್ತಿದ್ದಾರೆ. ನಿರ್ವಿಶೇಷ ವಸ್ತು ನಿರಾಸೆ ಪ್ರಸಂಗಾತು ಉಕ್ತಂ, ಅದು ಹಿಂದೆನೆ ಅದನ್ನ ಹೇಳಿದ್ರು. ನಿರ್ವಿಶೇಷ ಪದಾರ್ಥ ಅನ್ನೋದು ಇರೋದಿಲ್ಲ ಅನ್ನುವಾಗ ಇದನ್ನು ನಿರಸನ ಮಾಡಿದ್ದಾರೆ ಹಿಂದೆ. ವಿರುದ್ಧತ್ವ ಹೇತೋ ಸಿದ್ಧತ್ವ ಕಾರೇಣ ಅಸಂಭವ ಉಕ್ತ ಅತ್ರ ತದೇವ ವಿರುದ್ಧಂ ಕಥಂ ಇತಿ ಶಂಕಾಯಾಂ ಉಪಪದ್ಯತೆ. ಅದು ವಿರುದ್ಧ ಅನ್ನೋದು ಮೊದಲಿಗೆ ತಿಳಿದು ಬಿಟ್ಟಿರೋದ್ರಿಂದ ಅದು ಅಸಂಭವ ಅಂತ ಹಿಂದೆ ಹೇಳಿದ್ರು. ಇಲ್ಲಿ ಅದನ್ನ ವಿವರಿಸ್ತಾರೆ, ಹೇಗೆ ಅಸಂಭವ ಅಂತ ಹೇಳೋದನ್ನ ವಿವರಿಸ್ತಾ ಇದ್ದಾರೆ ಇಲ್ಲಿ. ಘಟಸ್ಯ ಪಟಾತ್ ಭಿನ್ನತ್ವಂ ನಾಮ ತಸ್ಯ ತತ್ರ ಅಭಾವಃ, ಅಭಿನ್ನತ್ವಂ ನಾಮ ತಸ್ಯ ಭಾವಃ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಗದಲ್ಲಿ ಆಕಾರ ಭೇದಾತ್ ಅವಿರೋಧಂ ಶಂಕತೆ ಜಾತ್ಯ ಇತಿ. ಆಕಾರದಲ್ಲಿ ಭೇದ ಇದೆ. ಒಂದು ಮುರಿದ ಕೊಂಬಿನ ಹಸು, ಒಂದು ಕೊಂಬೆ ಇಲ್ಲದ ಹಸು, ಇದರಲ್ಲಿ ಆಕಾರದಲ್ಲಿ ಭೇದ ಬಂತು. ಯಾಕೆ ಅಂದ್ರೆ ಇದರ ಆಕಾರವೇ ಬೇರೆ, ಅದರ ಆಕಾರವೇ ಬೇರೆ. ಜಾತಿಂ ಅಭ್ಯುಪಗಚ್ಚದ್ಭಿ ಅಭಿಮತ ಭೇದ ಅಭೇದ ದೂಷಣೇನ ತಾಮ್ ಅನಭ್ಯುಪಗಚ್ಚದ್ಭಿ ಅಭಿಮತ ಭೇದ ಅಭೇದೋಪಿ ಪ್ರತಿಕ್ಷಿಪ್ತಸ್ಯ ಅಸ್ತಿ ಇತಿ ಅಭಿಪ್ರಾಯಣ. ಕೆಲವರು ಜಾತಿಯನ್ನು ಒಪ್ಕೊಳ್ತಾರೆ, ಕೆಲವರು ಜಾತಿಯನ್ನು ಒಪ್ಕೊಳ್ಳೋದೇ ಇಲ್ಲ. ಪೂರ್ವಮೀಮಾಂಸಕರು ಶಬ್ದವು ಜಾತಿಯನ್ನೇ ಹೇಳುತ್ತೆ ಅಂತ ಹೇಳಿದ್ರು, ವ್ಯಕ್ತಿಯನ್ನು ತಿಳಿಸೋದೇ ಇಲ್ಲ ಅಂತ ಹೇಳಿದ್ರು. ಒಂದು ಶಬ್ದಕ್ಕೆ ಅರ್ಥ ಜಾತಿಯಲ್ಲಿ ಮಾತ್ರವೇ ಅಂತ ಹೇಳ್ತಾರೆ. ಕೆಲವು ಕಡೆಯಲ್ಲಿ ಮಾತ್ರ ಗುಣವಿಶಿಷ್ಟವಾದ ಪದಾರ್ಥ ವ್ಯಕ್ತಿಯನ್ನು ತಿಳಿಸುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಕಡೆಯೂ ಸಾಮಾನ್ಯವಾಗಿ ಅವರು ಬರೀ ಜಾತಿಯನ್ನು ಮಾತ್ರ ತಿಳಿಸುತ್ತೆ ಶಬ್ದ ಅಂತ ಅವರ ಪೂರ್ವಮೀಮಾಂಸಕರ ಅಭಿಪ್ರಾಯ ಕೆಲವರದು. ಆ ರೀತಿ ಕೆಲವರು ಒಪ್ಕೊಂಡು ಜಾತಿಯನ್ನ, ಕೆಲವರು ಒಪ್ಕೊಳ್ಳೇ ಇಲ್ಲ ಜಾತಿಯನ್ನ. ಕೆಲವರು ಬರೀ ಜಾತಿ ಅಂತ ಹೇಳಿದ್ರು ಶಬ್ದ, ಕೆಲವರು ಬರೀ ವ್ಯಕ್ತಿಯನ್ನೇ ಹೇಳುತ್ತೆ ಅಂತ ಹೇಳಿದ್ರು. ಕೆಲವರು ಜಾತಿ ವಿಶಿಷ್ಟವಾದ ವ್ಯಕ್ತಿಯನ್ನು ಹೇಳುತ್ತೆ ಅಂತ ಹೇಳಿದ್ರು. ಕೆಲವರು ಜಾತಿಗೂ ವ್ಯಕ್ತಿಗೂ ಭೇದವೂ ಇದೆ ಅಭೇದವೂ ಇದೆ ಅಂತ ಹೇಳಿದ್ರು. ಜಾತಿಯಲ್ಲಿ ಅಭೇದ, ವ್ಯಕ್ತಿಯಲ್ಲಿ ಭೇದ, ಎರಡೂ ಕೂಡ ಪರಸ್ಪರ ಅತ್ಯಂತ ಭೇದ ಅಭೇದಗಳು ಒಂದೇ ಪದಾರ್ಥದಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ಅದನ್ನ ಇಲ್ಲಿ ಜಾತಿ ಅಂದ್ರೆ ಏನು ಅದನ್ನು ವಿಚಾರ ಮಾಡಿ ಪರಿಹಾರ ಮಾಡ್ತಾರೆ. ಜಾತಿ ಎನ್ನುವುದು ಮುಂದೆ ಹೇಳ್ತಾರೆ ಭಾಷ್ಯಕಾರರು ಮುಂದೆ ಅದನ್ನ. ಅತ್ರ ಜಾತಿ ವ್ಯಕ್ತಿಯೋ ಕಿಂ ಅಭಿನ್ನತ್ವಂ ಉತ ಭಿನ್ನತ್ವಂ ಉತ ಭಿನ್ನಾಭಿನ್ನತ್ವಂ. ಮೂರು ವಿಕಲ್ಪಗಳು. ಅತ್ಯಂತ ಅಭಿನ್ನವೋ ಅಭೇದವೋ, ಜಾತಿಗೂ ವ್ಯಕ್ತಿಗೂ, ಅತ್ಯಂತ ಭೇದವೋ, ಇಲ್ಲ ಭೇದ ಅಭೇದ ಎರಡೂ ಇದೆಯೋ. ಮೂರು ವಿಕಲ್ಪಗಳು. ಅದರಲ್ಲಿ ಮೊದಲು ಅಭೇದ ಅಂತ ಹೇಳುವ ಪಕ್ಷವನ್ನ ಹೇಳ್ತಿರ್ತಾರೆ. ಜಾತಿಗೂ ವ್ಯಕ್ತಿಗೂ ಅಭೇದವಾದರೆ, ಒಂದು ವ್ಯಕ್ತಿ ಒಂದೇ ಜಾತಿಗೆ ಸೇರಿದ ಎರಡು ವ್ಯಕ್ತಿಗಳಲ್ಲಿ ಜಾತಿಗೂ ವ್ಯಕ್ತಿಗೂ ಭೇದವೇ ಇಲ್ಲ ಅಂತ ಹೇಳಿದ್ರೆ, ಈ ವ್ಯಕ್ತಿಯು ಆ ವ್ಯಕ್ತಿಯಲ್ಲಿ ಇರಬೇಕಾಗುತ್ತೆ, ಆ ವ್ಯಕ್ತಿ ಈ ವ್ಯಕ್ತಿಯಲ್ಲಿ ಇರಬೇಕಾಗುತ್ತೆ. ಆ ಒಂದು ಪ್ರಸಂಗ ಬರುತ್ತೆ. ಖಂಡ ಮುಂಡ ವ್ಯಕ್ತಿ ದ್ವಯೇನ ಜಾತೆ ಅಭೇದಾತ್ ಖಂಡಸ್ಯ ಮುಂಡತ್ವ ಪ್ರಸಂಗ. ಜಾತಿ ಅನ್ನೋದು ಬೇರೆ, ಅದು ಗೊತ್ತೇ ಇಲ್ವಲ್ಲ, ವ್ಯಕ್ತಿಯೇ ಜಾತಿ ಆಗೋಯ್ತು ಅವಾಗ. ಆದ್ದರಿಂದ ವ್ಯಕ್ತಿಯೇ ಜಾತಿ ಆದ್ರಿಂದ ಎರಡೂ ಒಂದೇ ಜಾತಿ ಅಂತ ಹೇಳಿದಾಗ ಇದು ಅದು ಒಂದೇ ಆಗ್ಬಿಡ್ಬೇಕು ಅವಾಗ. ಅಥವಾ ಅತ್ಯಂತ ಭಿನ್ನವಾದದ್ದು ಅಂತ ಹೇಳಿದ್ರೆ ಜಾತಿಗತಶ್ಚ ಅಭೇದ ವ್ಯಕ್ತಿಗತಃ ಭೇದ ಅಂತ ಅವ್ರು ಹೇಳಿದ್ರೆ, ಅದು ಏಕಸ್ಯ ದ್ವಾತ್ಮಕತಾ ಇತಿ ದೂಷಣಸ್ಯ ಸ್ಪಷ್ಟತ್ವಾತ್. ಭೇದ ಅಭೇದ ಎರಡು ಏಕಕಾಲದಲ್ಲಿ ಇರಕ್ಕೆ ಸಾಧ್ಯವಿಲ್ಲ ಒಂದೇ ಪದಾರ್ಥದಲ್ಲಿ. ಆದ್ದರಿಂದ ಇದರಲ್ಲಿ ವಿರೋಧ ಬರುತ್ತೆ. ಭೇದ ಅಭೇದ ಎರಡೂ ಇದೆ. ಭಿನ್ನಾಭಿನ್ನತ್ವ ಪಕ್ಷದಲ್ಲಿ ಅದನ್ನ ಖಂಡೇನ ಚ ಅನ್ನೋದನ್ನ ಹೇಳ್ತಿದ್ದಾರೆ. ಜಾತೆ ಮುಂಡಸ್ಯ ಚ ಅಭೇದಾತ್ ಖಂಡಸ್ಯ ಮುಂಡತ್ವ ಪ್ರಸಂಗ ಅಂತ. ಅಭೇದ ಅಂತ ಹೇಳಿದ್ರೆ ಒಂದರಲ್ಲಿ ಒಂದು ಮಿಕ್ಸ್ಚರ್ ಆಗ್ಬೇಕು, ಅವಾಗ ಮಿಶ್ರಣವಾಗ್ಬಿಡುತ್ತೆ. ಹಾಗೆ ಹೇಳಿದ್ರೆ ಅತ್ಯಂತ ಭೇದ ಅಭೇದ ಇವ್ರು ಹೇಳ್ತಾ ಇರೋದು. ಅದು ಅತ್ಯಂತ ಅಭೇದ ಅಂತ ಹೇಳಿಬಿಟ್ರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸವೇ ಇರಬಾರ್ದು ಅವಾಗ. ಯಾಕೆಂದ್ರೆ ಎರಡು ಒಂದೇ ಜಾತಿಗೆ ಸೇರಿದ ಎರಡು ಪದಾರ್ಥಗಳು, ವ್ಯಕ್ತಿಗೂ ಜಾತಿಗೂ ಭೇದವೇ ಇಲ್ಲ ಅಂತ ಹೇಳಿಬಿಟ್ರೆ ಈ ವ್ಯಕ್ತಿಯು ಆ ವ್ಯಕ್ತಿಯು ಒಂದೇ ಆಗ್ಬೇಕು ಅವಾಗ. ಆದ್ದರಿಂದ ಯಾಕೆ ಅಂದ್ರೆ ಜಾತಿ ಅನ್ನೋದು ಬೇರೆ ಅಂತ ತಿಳಿದು ಬರುತ್ತೆ. ಈಗ ಒಂದು ಹಸು ಒಂದು ಘಟ ತೆಗೆದುಕೊಂಡ್ರೆ ಜಾತಿಗೂ ವ್ಯಕ್ತಿಗೂ ಭೇದ ಇಲ್ಲ ಅಂದ್ರೆ ಎರಡು, ಇದು ಬೇರೆ ಜಾತಿ ಆಯ್ತು, ಇದು ಬೇರೆ ಜಾತಿ ಆಯ್ತು, ಇದು ವ್ಯಕ್ತಿ ಈ ವ್ಯಕ್ತಿ
ವ್ಯತ್ಯಾಸ ಬಂತು. ಅದು ಹೇಗೆ ವ್ಯತ್ಯಾಸ ಬರುತ್ತೆ ಅಂದರೆ ಜಾತಿಯಲ್ಲಿಯೂ ಭೇದ ಇದೆ, ವ್ಯಕ್ತಿಯಲ್ಲಿಯೂ ಭೇದ ಇದೆ. ಎರಡು ಘಟ ಇಟ್ಬಿಟ್ಟು ಇಲ್ಲಿ ಎರಡು ಅಶ್ವಗಳನ್ನು ಇಟ್ಟರೆ ಎರಡು ಘಟಕ್ಕೂ ಪರಸ್ಪರ ಭೇದವಿದೆ, ಎರಡು ಅಶ್ವಕ್ಕೂ ಭೇದವಿದೆ. ಎರಡು ಅಶ್ವಗಳು ಒಂದೇ ಜಾತಿಗೆ ಸೇರಿದ್ದು, ಎರಡು ಘಟಗಳು ಒಂದೇ ಜಾತಿಗೆ ಸೇರಿದ್ದು, ಆದರೆ ಅಶ್ವದ ಜಾತಿಯೇ ಬೇರೆ, ಘಟದ ಜಾತಿಯೇ ಬೇರೆ. ಇದನ್ನ ನಿರೂಪಣೆ ಮಾಡುವಾಗ ಬಹಳ ಸೂಕ್ಷ್ಮವಾದ ವಿಷಯ ನಿರೂಪಣೆ ಮಾಡಬೇಕು. ಇದನ್ನ ಜಾತಿ ಅನ್ನೋದ್ರೆ ಏನು ಅದನ್ನು ಮೊದಲು ನಾವು ತಿಳ್ಕೊಂಡ್ರೆ ಇದು ಸ್ಪಷ್ಟವಾಗುತ್ತೆ. ಆವಾಗ ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಇಲ್ಲಿ ಜಾತ್ಯಾದೇಹೇ ವಸ್ತು ಸಂಸ್ಥಾನತೆಯ ವಸ್ತುನಃ ಪ್ರಕಾರತ್ವಾತ್ ಪ್ರಕಾರ ಪ್ರಕಾರಿಣೋಶ್ಚ ಪದಾರ್ಥಾಂತರತ್ವಂ ಪ್ರಕಾರಸ್ಯ ಪೃಥಕ್ ಸಿದ್ಧಿ ಅನರ್ಹತ್ವಂ ಪೃಥಕ್ ಅನುಪಲಂಭಶ್ಚ ತಸ್ಯ ಚ ಸಂಸ್ಥಾನಸ್ಯ ಚ ಅನೇಕ ವಸ್ತುಷು ಪ್ರಕಾರತೆಯ ಅವಸ್ಥಿತಿಶ್ಚ ಇತ್ಯಾದಿ ಪೂರ್ವಮೇವ ಉಕ್ತಂ. ಇದುವೇ ಜಾತಿ ವ್ಯಕ್ತಿಗಳ ಒಂದು ವಿಷಯದಲ್ಲಿ ಸ್ಪಷ್ಟವಾದ ನಮ್ಮ ಅಭಿಪ್ರಾಯ ಏನು ಭಾಷಿಕಾರರು ಇಲ್ಲಿ ಹೇಳ್ತಿದ್ದಾರೆ. ಜಾತ್ಯಾದೇಹೇ ವಸ್ತು ಸಂಸ್ಥಾನತೆಯ, ಒಂದು ವಸ್ತುವಿನ ಸಂಸ್ಥಾನ ಅಂತ ಹೇಳಲ್ಪಡುತ್ತೆ ಜಾತಿ. ಸಂಸ್ಥಾನ ಅಂದರೆ ಏನು? ಅಪೃಥಕ್ ಸಿದ್ಧವಾದ ಅದರ ರೂಪ, ಅದುವೇ ಜಾತಿ ಅಂತ ಹೇಳಬೇಕು. ಅದರಲ್ಲಿ ಒಂದು ಅಸಾಧಾರಣ ಧರ್ಮವಿರುತ್ತೆ, ಸ್ವರೂಪ ನಿರೂಪಕ ಧರ್ಮವಿರುತ್ತೆ, ನಿರೂಪಿತ ಧರ್ಮ ವಿಶೇಷಣವೂ ಇರುತ್ತೆ, ಎರಡೂ ಇರುತ್ತೆ ಅದರಲ್ಲಿ. ಅದನ್ನ ವಸ್ತು ಸಂಸ್ಥಾನತೆಯ ವಸ್ತುನಃ ಪ್ರಕಾರತ್ವಾತ್, ಒಂದು ವಸ್ತುವಿಗೆ ಜಾತಿ ಅನ್ನೋದು ಪ್ರಕಾರವಾಗಿದೆ. ಪ್ರಕಾರ ಪ್ರಕಾರಿಣೋಶ್ಚ ಪದಾರ್ಥಾಂತರತ್ವಂ, ಪ್ರಕಾರ ಅನ್ನೋದು ಬೇರೆ, ಪ್ರಕಾರಿ ಅನ್ನೋದು ಬೇರೆ. ಒಂದು ವಸ್ತುವನ್ನು ನೋಡಿದ್ರೆ ಇದಂ ಇತ್ತಂ ಎರಡು ವಿಷಯಗಳು ತಿಳಿದು ಬರುತ್ತೆ. ಈ ವಸ್ತುವು ಹೀಗಿದೆ ಅಂತ ಹೇಳಿಬಿಟ್ಟು, ಇದಂ ಇತ್ತಂ ಎರಡು ವಿಷಯಗಳಿದ್ದಾವೆ ಎಲ್ಲ ಪದಾರ್ಥಗಳಲ್ಲಿಯೂ. ಆ ಇದಂ ಅಂತ ಹೇಳೋದು ಪ್ರಕಾರಿ ಅಂತ ಹೇಳಲ್ಪಡುತ್ತೆ, ಇತ್ತಂ ಅನ್ನೋದು ಅದರ ಪ್ರಕಾರ. ಈ ಪ್ರಕಾರದಲ್ಲಿ ಈ ವಸ್ತು ಇದೆ ಅಂತ ಹೇಳಬೇಕು. ಆಗ ಇದಂ ಬೇರೆ, ಇತ್ತಂ ಅನ್ನೋದೇ ಬೇರೆ. ಎರಡು ಪ್ರಕಾರಗಳು, ಎರಡು ಪ್ರಕಾರ ಮತ್ತು ಪ್ರಕಾರಿ ಪದಾರ್ಥಾಂತರತ್ವಂ, ಬೇರೆ ಬೇರೆ ಪದಾರ್ಥಗಳು. ಒಂದು ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ. ಆದರೆ ಪ್ರಕಾರಸ್ಯ ಪೃಥಕ್ ಸಿದ್ಧಿ ಅನರ್ಹತ್ವಂ, ಪ್ರಕಾರವು ಬೇರೆಯಾದರೂ ಪೃಥಕ್ ಸಿದ್ಧಿ ಇಲ್ಲ, ಅದಕ್ಕೆ ಬೇರೆಯಾಗಿ ನೋಡೋಕ್ಕಾಗೋದಿಲ್ಲ. ಜಾತಿಯನ್ನ ವ್ಯಕ್ತಿಯಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಪೃಥಕ್ ಅನುಪಲಂಭಶ್ಚ, ತಿಳಿದು ಬರೋದಿಲ್ಲ. ಬೇರೆಯಾಗಿ ಇರೋದು ಇಲ್ಲ, ಬೇರೆಯಾಗಿ ತಿಳಿದು ಕೂಡ ಬರೋದಿಲ್ಲ. ಉಪಲಂಭ ಅಂದರೆ ತಿಳಿದು ಬರೋದು, ಅನುಪಲಂಭ ಅಂದರೆ ತಿಳಿದು ಬರದೇ ಇರೋದು. ಇದು ಜಾತಿ ಬೇರೆಯಾಗಿಯೂ ತಿಳಿಯೋದಿಲ್ಲ, ವ್ಯಕ್ತಿಗಿಂತ ಬೇರೆ. ಇದುವೇ ಜಾತಿ, ಇದು ವ್ಯಕ್ತಿ, ಬೇರೆ ಬೇರೆಯಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಜಾತಿ ವ್ಯಕ್ತಿಯನ್ನು ಬಿಟ್ಟು ಬೇರೆ ಇರೋದಕ್ಕೂ ಆಗೋದಿಲ್ಲ. ಎರಡೂ ಕೂಡ ನಮಗೆ ಸಾಧ್ಯವಾಗೋದಿಲ್ಲ ಇಲ್ಲಿ. ಅದಕ್ಕೆ ಪ್ರಕಾರ ಪ್ರಕಾರಿ ಅಂತ ಹೇಳೋದು ಭಾವವನ್ನು. ತಸ್ಯ ಚ ಸಂಸ್ಥಾನಸ್ಯ ಚ ಅನೇಕ ವಸ್ತುಷು ಪ್ರಕಾರತೆಯ ಅವಸ್ಥಿತಿಶ್ಚ, ಅನೇಕ ವಸ್ತುಗಳಲ್ಲಿ ಪ್ರಕಾರವಾಗಿರುತ್ತೆ. ಅದು ವ್ಯಕ್ತಿಯು ವ್ಯಕ್ತಿಗಳು ಅನೇಕವಾಗಿದ್ದರೆ ಅದರ ಜಾತಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕಾರವಾಗಿರುತ್ತೆ, ಬೇರೆ ಬೇರೆ ಪ್ರಕಾರವಾಗಿರುತ್ತೆ ಆ ಜಾತಿ ಅಂತ ಹೇಳೋದು. ಅದೆಲ್ಲವೂ ಕೂಡ ಹಿಂದೆ ಹೇಳಿದ್ದೀವಿ ಅಂತ ಹೇಳಿದ್ರು. ಅದರಲ್ಲಿ ಅವರು ಹೇಳೋದು ಸಹೋಪಲಂಭ ನಿಯಮ ಅಂತ ಹೇಳ್ತಾರೆ. ಬೌದ್ಧರು ಹೇಳೋದನ್ನ ಸಾಮಾನ್ಯವಾಗಿ ಭೇದವಾದಿಗಳು ಉಪಯೋಗಿಸ್ತಾರೆ. ಸಹೋಪಲಂಭ ನಿಯಮಾತ್ ಅಭೇದೋ ನೀಲತದ್ಧಿಯೋಹೋ ಅನ್ನೋದು ಬೌದ್ಧರ ವಾಕ್ಯ. ನೀಲತದ್ಧಿಯೋಹೋ, ನೀಲ ಅನ್ನೋದು ರೂಪವನ್ನು ತಿಳಿಸುತ್ತೆ. ಅದು ಒಂದು ಪದಾರ್ಥದ ರೂಪವು ನಮಗೆ ಅದು ತಿಳಿದು ಬರುವ ಅದರ ಜ್ಞಾನವಿದೆಯಲ್ಲ, ಅದೆಲ್ಲವೂ ಕೂಡ ಎರಡು ಒಂದೇ ಅಂತಲೇ ತಿಳಿಯುತ್ತೆ ಹೊರತು ಬೇರೆ ಬೇರೆ ತಿಳಿಯೋದಿಲ್ಲ. ಯಾಕೆ ಅಂದರೆ ಸಹ ಉಪಲಂಬ ಎರಡು ಸೇರಿ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಅದೊಂದು ಇಲ್ಲಿ ವಿಚಾರ ಮಾಡ್ತಾರೆ. ಸಹೋಪಲಂಬ ನಿಯಮ ಅಂದರೆ ಏನು ಅಂತ ಹೇಳೋದು. ಇದನ್ನ ಸುದರ್ಶನ ಸೂರಿಗಳಲ್ಲಿ ವಿವರಿಸುವಾಗ ಸ್ವಲ್ಪ ಇಲ್ಲಿ ವಿವರಿಸ್ತಾರೆ. ಇಲ್ಲಿ ಜಾತೇಹೇ ಮುಂಡಸ್ಯ ಚ ಭೇದಾತ್ ಅಶ್ವಸ್ಯ ಗಜತ್ವ ಅಭಾವವತ್ ಖಂಡಸ್ಯ ಮುಂಡತ್ವ ಅಭಾವ ಪ್ರಸಂಗ ಈ ವಿರೋಧ. ಇಲ್ಲಿ ಜಾತಿ ಮತ್ತೆ ಮುಂಡ ಅಂದರೆ ಕೊಂಬಿಲ್ಲದ ಹಸು, ಇದಕ್ಕೆ ಭೇದವಿರೋದ್ರಿಂದ ಅಶ್ವದಲ್ಲಿ ಹೇಗೆ ಗಜತ್ವವಿಲ್ಲವೋ ಹಾಗೆಯೇ ಖಂಡವಾದ ಹಸುವಿನಲ್ಲಿ ಮುಂಡತ್ವ ಅನ್ನೋದು ಇರೋದಿಲ್ಲ. ಇದು ವಿರೋಧವಾಗುತ್ತೆ ಅಂತ ಹೇಳಿದ್ರು. ಯದ್ವಾ ಜಾತಿ ವ್ಯಕ್ತಿಯೋ ಅಭೇದೆ ಖಂಡಸ್ಯ ಜಾತಿ ರೂಪತ್ವ ಪ್ರಸಂಗ. ಅಭೇದವಾದರೆ ಆ ಖಂಡವಾದ ಪದಾರ್ಥವೇ, ಆ ಮೃದುಕೊಂಬಿನ ಹಸುವೇ ಜಾತಿಯ ರೂಪವಾಗಬೇಕು, ಜಾತಿಯ ರೂಪವಾಗಬೇಕು. ಅದುವೇ ಇದು ಭೇದೆ ಖಂಡಸ್ಯ ಜಾತಿ ರೂಪತ್ವ ಅಭಾವ ಪ್ರಸಂಗ. ಜಾತಿಯೇ ಸಿಗೋದಿಲ್ಲ,
ಭೇದವಾದರೆ ಜಾತಿಯೇ ಸಿಗೋದಿಲ್ಲ, ಅಭೇದವಾದರೆ ಎರಡೂ ಒಂದೇ ಆಗಿಬಿಡುತ್ತೆ. ಈ ವ್ಯಕ್ತಿಗೂ ಆ ವ್ಯಕ್ತಿಗೂ ವ್ಯತ್ಯಾಸ ಇರಬಾರ್ದು ಅವಾಗ. ಇದು ಅದರಲ್ಲಿ ಇರಬೇಕಾದ ಇದರಲ್ಲಿ ಇರಬೇಕಾಗುತ್ತೆ. ಏಕಕಾಲದಲ್ಲಿ ಇಲ್ಲಿ ಹೇಳ್ತಾ ಇರೋದು ನಾವು, ಏಕತ್ರ ಏಕಸ್ಯ ಭಾವ ಅಭಾವ ವಿರೋಧ ದುಷ್ಪರಿಹರ. ಒಂದೇ ಸಮಯದಲ್ಲಿ ಭಾವವು ಅಭಾವವು ಇರಕ್ಕಾಗೋದಿಲ್ಲ. ಅದನ್ನು ನಾವು ಹೇಗೆ ಪರಿಹಾರ ಮಾಡ್ತಾರೆ ಮುಂದೆ ಇದರಲ್ಲಿ ತಿಳಿಸ್ತಾರೆ. ಅದರಲ್ಲಿ ಸಂಸ್ಥಾನ ಅಂತ ಹೇಳಿ ಜಾತಿ ರೂಪೇಣ ಅಭೇದ ವ್ಯಕ್ತಿ ರೂಪೇಣ ಭೇದ ಇತ್ಯೇವಂ ರೂಪ ಭೇದ ಭೇದ ದೂಷಣೇನ ಅವಸ್ಥಾತ್ಮನ ಭೇದ ದ್ರವ್ಯ ರೂಪೇಣ ಅಭೇದ ಇತ್ಯೇವಂ ರೂಪ ಭೇದ ಭೇದಸ್ಯ ಯಾದವ ಪ್ರಕಾಶ ವಿಮತೋ ನಿರಸ್ತೋ ಭವತಿ ತುಲ್ಯ ನ್ಯಾಯತ್ವ. ಯಾದವ ಪ್ರಕಾಶರು ಏನು ಹೇಳ್ತಾರೆ ಅಂದರೆ ಅವಸ್ಥಾತ್ಮನ ಭೇದ ದ್ರವ್ಯ ರೂಪೇಣ ಅಭೇದ ಅಂತ ಹೇಳೋದು. ಇದು ನಾವು ಹೇಳ್ತೀವಿ, ಒಂದೊಂದು ಪದಾರ್ಥಕ್ಕೂ ಹೇಳ್ತೀವಿ. ಅವರು ಎಲ್ಲದೂ ಈಶ್ವರ ಅಂತ ಈಶ್ವರ ಅಂತ ಹೇಳಿಬಿಟ್ರು. ಅವಸ್ಥಾತ್ಮನ ಭೇದ, ಅವಸ್ಥೆಗಳಿಂದ ಭೇದ ಕಂಡು ಬರುತ್ತೆ, ದ್ರವ್ಯದಲ್ಲಿ ಅಭೇದ ಕಂಡು ಬರುತ್ತೆ. ದ್ರವ್ಯ ಒಂದೇ, ಅವಸ್ಥೆಗಳು ಬೇರೆ ಬೇರೆ. ನಾವು ಇದನ್ನು ಒಂದು ರೀತಿಯಲ್ಲಿ ಹೇಳ್ತೀವಲ್ಲ ಅಂತ ಹೇಳಿದ್ರೆ, ಅವ್ರ ಪ್ರಕಾರ ಯಾವುದೋ ಪ್ರಕಾಶರು ಹೇಗೆ ಹೇಳ್ತಾರೆ ಇದನ್ನ ಅಂದರೆ, ಬ್ರಹ್ಮ ಒಂದೇ ಇರೋದು, ಅವನಿಗೆ 3 ಶಕ್ತಿಗಳಿರುತ್ತೆ, ಚಿತ್ ಅಚಿತ್ ಈಶ್ವರ ಅಂತ. ಅದು ಈಶ್ವರನೇ ಎಲ್ಲ ಆಗಿದ್ದಾನೆ ಮುಂದೆ, ಚಿತ್ ಅಚಿತ್ ರೂಪವಾಗಿ ಸೃಷ್ಟಿ ಮಾಡಿ ನಾನೇ ಅನೇಕವಾಗ್ತೇನೆ ಅಂತ ಹೇಳ್ತಾನಲ್ಲ, ಅವನು ತದೈಕ್ಷಿತ ಬಹುಶ್ಯಾಂ ಪ್ರಜಾಯೇಯ ಅಂತ. ಈಶ್ವರನು ಬ್ರಹ್ಮನ ಅಂಶ ಸಾಕ್ಷಾತ್ತಾಗಿ, ಬ್ರಹ್ಮನ ಒಂದು ಭಾಗವೇ ಸಾಕ್ಷಾತ್ತಾಗಿ ಬಹುಶ್ಯಾಂ ಪ್ರಜಾಯೇಯ ಅಂತ ಸಂಕಲ್ಪ ಮಾಡಿ ಆ ಈಶ್ವರನೇ ಚೇತನ ರೂಪವಾದ ಅವಸ್ಥೆಗಳಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಈ ಅವಸ್ಥೆಗಳಿಂದ ಭೇದ ಬಂತು. ದ್ರವ್ಯ ಇರೋದು ಈಶ್ವರನೇ ಎಲ್ಲದರಲ್ಲಿಯೂ, ಈಶ್ವರನು ಬ್ರಹ್ಮನ ಸಾಕ್ಷಾತ್ ಅಂಶವೇ. ಈ ರೀತಿ ಹೇಳೋದ್ರಲ್ಲಿ ವಿರೋಧ ಬರುತ್ತೆ. ಭೇದ ಭೇದ ಅಂದರೆ ಅವಾಗ ಅಭೇದದಲ್ಲಿ ಎಲ್ಲ ಸೇರ್ಬಿಡ್ಬೇಕು, ಸಾಕ್ಷಾತ್ತಾಗಿ ಅಭೇದ ಹೇಳ್ತಾರೆ. ಅವಾಗ ಲಯವಾಗಿಬಿಡ್ಬೇಕು ಸಾಕ್ಷಾತ್ತಾಗಿ. ಇದು ಸ್ವರೂಪವೇ ಇರೋದಿಲ್ಲ. ಯಾಕೆ ಅಂದರೆ ಇದು ಬ್ರಹ್ಮನ ಸಾಕ್ಷಾತ್ತಾದ ಅಂಶ ಭಾಗ. ಸಾಕ್ಷಾತ್ ಬ್ರಹ್ಮವನ್ನು ಒಡೆದು ತೆಗೆದ ಹಾಗೆ ಒಂದು ಪೀಸ್ ಮಾಡಿ ಆ ರೀತಿ ನಿರೂಪಣೆ ಮಾಡ್ತಾರೆ. ಆ ರೀತಿಯಾದ ಭೇದ ಭಾವ ಅವ್ರು ಹೇಳೋದು ಅವಸ್ಥಾತ್ಮನ ಭೇದ ದ್ರವ್ಯ ರೂಪೇಣ ಅಭೇದ. ದ್ರವ್ಯ ಎಲ್ಲವೂ ಬ್ರಹ್ಮದ್ರವ್ಯವೇ. ಭೇದ ಹೇಗೆ ಅಂದರೆ ಅವಸ್ಥೆಗಳಲ್ಲಿ ಭೇದ, ಒಂದು ಚೇತನ ರೂಪದಲ್ಲಿದೆ, ಒಂದು ಅಚೇತನ ರೂಪದಲ್ಲಿದೆ, ಒಂದು ಈಶ್ವರದ ರೂಪದಲ್ಲಿದೆ. ಈ ರೀತಿ ಭೇದ. ಮೋಕ್ಷದಲ್ಲಿ ಏನಾಗುತ್ತೆ, ಪ್ರಳಯದಲ್ಲಿ ಎಲ್ಲ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಬ್ರಹ್ಮ ಆಗಿಬಿಡುತ್ತೆ. ಹೀಗೆ ಹೇಳಿದ್ರೆ ಅದರಲ್ಲಿ ಅದು ಇದು ಸಮಾನವಾಗಿದೆ ಈ ವಾದ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಥವಾ ಜಾತಿ ಶಬ್ದ ದ್ರವ್ಯಪರ, ವ್ಯಕ್ತಿ ಶಬ್ದ ಅವಸ್ಥಾಪರ. ಅದು ಹೆಂಗಾದ್ರೂ ಹೇಳ್ಬೋದು. ಜಾತಿಯನ್ನು ಈ ರೀತಿ ಇದಕ್ಕೆ ಹೇಳಿ ವ್ಯಕ್ತಿಯನ್ನ ಅವಸ್ಥೆ, ಅಥವಾ ವ್ಯಕ್ತಿಯನ್ನ ದ್ರವ್ಯ ಅಂತ ಹೇಳಿ ಜಾತಿಯನ್ನ ಅವಸ್ಥೆ ಅಂತ ಹೇಳಿ ಹೇಗಾದ್ರೂ ಹೇಳಿದ್ರು ಒಂದೇ ಪದಾರ್ಥ ಅವ್ರಿಗೆ ಹೇಳೋದು. ಅದಕ್ಕೆ ಅವ್ರು ಹೇಳಿದ್ರು ನಹಿ ದೃಷ್ಟೇ ಅನುಪಪನ್ನಂ ನಾಮ. ಕಂಡು ಬರುತ್ತಲ್ಲ ಪ್ರತ್ಯಕ್ಷವಾಗಿ, ಅದರಲ್ಲಿ ಹೇಗೆ ನೀವು ಅನುಪಪತ್ತಿ ಹೇಳ್ತೀರಾ? ಪ್ರತ್ಯಕ್ಷವಾಗಿ ನೋಡ್ಬಿಟ್ರೆ ಉಪಪತ್ತಿಗಳು ನಿಲ್ಲೋದಿಲ್ವಲ್ಲ ಅಲ್ಲಿ. ಉಪಪತ್ತಿಗಳು ಬೇಕಾಗಿಲ್ಲ ಪ್ರತ್ಯಕ್ಷವಾಗಿ ತಿಳಿಯೋದ್ರಲ್ಲಿ. ಆದ್ದರಿಂದ ಭೇದ ಎರಡು ಪ್ರತಿಪನ್ನತ್ವೇನ ಚೆನ್ನಾಗಿ ತಿಳಿದು ಬರ್ತಾ ಇದೆ ನಮಗೆ ಅಂತ ಹೇಳಿದಾಗ ಹೇಳ್ತಾರೆ, ಆ ರೀತಿ ನಮ್ಗೆ ತಿಳಿದು ಬರೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಮೊದಲು ಪ್ರಥಮ ಪಿಂಡಗ್ರಹಣ, ದ್ವಿತೀಯ ಪಿಂಡಗ್ರಹಣ ಅಂತ ಎರಡಿದೆ. ಒಂದು ನಿರ್ವಿಕಲ್ಪಕ ಪ್ರತ್ಯಕ್ಷ, ಒಂದು ಸವಿಕಲ್ಪಕ ಪ್ರತ್ಯಕ್ಷ, ಎರಡಿದೆ. ಮೊದಲ ಒಂದು ಪದಾರ್ಥವನ್ನು ಮೊಟ್ಟ ಮೊದಲ ಬಾರಿಗೆ ಒಬ್ಬ ನೋಡಿದ್ರೆ ಅದಕ್ಕೆ ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂತ ಹೆಸರು. ನಂತರ ಅದೇ ಪದಾರ್ಥವನ್ನು ನೋಡಿದ್ರೆ ಸವಿಕಲ್ಪಕ ಪ್ರತ್ಯಕ್ಷ ಅಂತ ಹೆಸರು. ಈ ನಿರ್ವಿಕಲ್ಪಕ ಪ್ರತ್ಯಕ್ಷದಲ್ಲಿ ನಮಗೆ ನಿರ್ವಿಶೇಷ ವಸ್ತುವೇ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಸವಿಕಲ್ಪಕದಲ್ಲಿ ಮಾತ್ರವೇ ಅದರ ಭೇದಗಳೆಲ್ಲ ತಿಳಿದು ಬರುತ್ತೆ, ವಿಶೇಷಣಗಳು. ನಿರ್ವಿಕಲ್ಪದಲ್ಲಿ ಯಾವುದೂ ತಿಳಿಯೋದಿಲ್ಲ. ಇದು ಮಿಕ್ಕಿತರ ಮತಗಳು ಹೇಳುವಂತಹದ್ದು. ಪ್ರಥಮ ಪಿಂಡ ಗ್ರಹಣೆ ಅಭೇದೇನ ಗ್ರಹಣಂ, ಯಾವುದು ಕಂಡುಬರೋದಿಲ್ಲ. ಒಂದೇ ಬರೀ ನಿರ್ವಿಶೇಷ ವಸ್ತು, ಭೇದಕ್ಕೂ ಅದಕ್ಕೂ ವಸ್ತುಗೂ ಇದಕ್ಕೂ ಭೇದವೇ ಕಂಡು ಬರೋದಿಲ್ಲ. ಆದ್ದರಿಂದ ಅದು ಅಭೇದ, ಒಂದೇ ಪದಾರ್ಥ ಕಂಡು ಬರುತ್ತೆ. ಸತ್ ಅದು ಒಂದು ಪದಾರ್ಥ, ಯಾವುದೋ ಒಂದು ಪದಾರ್ಥ ಅಂತ ತಿಳಿಯುತ್ತೆ, ಯಾವ ವಿಶೇಷಣವೂ ಇರೋದಿಲ್ಲ. ಅದನ್ನ ಭೇದ ಸಾಧನಕ್ಕೆ ಪ್ರಥಮ ಪಿಂಡಗ್ರಹಣ, ದ್ವಿತೀಯಾದಿ ಪಿಂಡಗ್ರಹಣ ಇಟ್ಕೊಂಡು ಇಲ್ಲಿ ಅಭೇದ ಕಂಡು ಬರುತ್ತೆ, ಇಲ್ಲಿ ಭೇದ ಕಂಡು ಬರುತ್ತೆ, ಹೀಗೆ ಹೇಳ್ತಾರೆ. ಅದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಿರೋದು ತತ್ ಪ್ರತ್ಯುಕ್ತಂ ಪ್ರಕಾರ ಪ್ರಕಾರೇಣೋಶ್ಚ ಪದಾರ್ಥಾಂತರತ್ವಂ ಅಂತ. ಮೊದಲು ಬಾರಿಯೂ ಹಾಗೆಯೇ ತಿಳಿದು ಬರುತ್ತೆ ನಮಗೆ. ಸವಿಕಲ್ಪಕವೇ, ನಿರ್ವಿಕಲ್ಪಕದಲ್ಲಿ ಕೆಲವು ವಿಶೇಷಣಗಳು ತಿಳಿಯುತ್ತೆ, ಸವಿಕಲ್ಪಕದಲ್ಲಿ ಅನೇಕ ವಿಶೇಷಣಗಳು ತಿಳಿಯುತ್ತೆ. ಹಾಗಿಲ್ಲದೆ ಹೋದರೆ ನಮಗೆ
ಆ ಪದಾರ್ಥ ಇದೇ ಪದಾರ್ಥ ಅಂತ ನಮಗೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಎರಡನೇ ಸತಿ ನೋಡಿದಾಗ, ಒಂದು ಪದಾರ್ಥ ನೋಡಿದಾಗ ಬರೀ ಇದು ಯಾವುದೋ ಒಂದು ಪದಾರ್ಥ ಅಂತ ತಿಳಿದ್ರೆ, ಒಂದು ಅಶ್ವಕ್ಕೂ ಗಜಕ್ಕೂ ಎರಡೂ ಒಂದು ಬರೀ ಪದಾರ್ಥ ಅಂತ ತಿಳಿದ್ರೆ, ವಿಶೇಷಣಗಳಿಲ್ಲದೆ ಪದಾರ್ಥ ಅಂತ ತಿಳಿದ್ರೆ, ಎರಡು ಸತಿ ನೋಡಿದಾಗ ಇದು ಅಶ್ವ ಇದು ಗಜ ಅನ್ನುವ ವ್ಯತ್ಯಾಸ ತಿಳಿಯೋದಿಲ್ಲ ಆವಾಗ ನಮಗೆ. ಅದನ್ನೇ ನಾವು ಅದರಿಂದ ಪ್ರಥಮ ಪಿಂಡ ಗ್ರಹಣದಲ್ಲಿಯೂ ಕೆಲವು ವಿಶೇಷಣಗಳು ಮಾತ್ರವೇ ತಿಳಿಯುತ್ತೆ, ಎಲ್ಲ ತಿಳಿಯೋದಿಲ್ಲ. ಎರಡನೇ ಸತಿ ನೋಡಿದಾಗ ಇದೇ ಆನೆಯನ್ನು ನಾನು ಮೊನ್ನೆ ನೋಡಿದ ಆನೆ ಇದೆ ಅಂತ ಹೇಳಬೇಕಾದ್ರೆ ಇನ್ನೂ ಅನೇಕ ವಿಶೇಷಣಗಳು ಆಗ ತಿಳಿದು ಬರುತ್ತೆ ನಮಗೆ. ಇದುವೇ ದ್ವಿತೀಯ, ಅದು ಸವಿಕಲ್ಪಕ. ಎರಡೂ ವಿಶಿಷ್ಟ ವಿಷಯವೇ ನಮ್ಮ ಸಿದ್ಧಾಂತದಲ್ಲಿ. ಹಾಗಿಲ್ಲದೆ ಹೋದರೆ ಅನೂರ್ತವಾಗ ಆಗೋದಿಲ್ಲ, ವಿಷಯಗಳು ಒಂದೇ ಪದಾರ್ಥ ಅಂತ ತಿಳಿಯಕ್ಕಾಗೋದಿಲ್ಲ ನಮಗೆ. ಅದನ್ನೇ ಇಲ್ಲಿ ಪ್ರಕಾರವೂ ಪ್ರಕಾರಿಯೂ ಬೇರೆ ಬೇರೆ ಪದಾರ್ಥಗಳು, ಬೇರೆಯಾಗಿ ತಿಳಿದೇ ಬರಬಹುದು, ಬೇರೆಯಾಗಿ ಇರದೇ ಇರಬಹುದು, ಆದರೂ ಬೇರೆ ಬೇರೆ ಪದಾರ್ಥಗಳು. ಇದು ಸಿದ್ಧಾಂತ. ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ. ಜಾತಿಯನ್ನು ವ್ಯಕ್ತಿಯಿಂದ ಬೇರೆಯಾಗಿ ಮಾಡೋದಕ್ಕೂ ಆಗೋದಿಲ್ಲ, ಬೇರೆಯಾಗಿ ತಿಳಿಯಕ್ಕೂ ಆಗೋದಿಲ್ಲ. ಬರೀ ಜಾತಿಯನ್ನ ಇದುವೇ ಜಾತಿ ಮಾತ್ರ ಅಂತ ತಿಳಿಯಕ್ಕಾಗಲ್ಲ. ಇದು ಜಾತಿ ಮಾತ್ರ ಅಂತ ನಮಗೆ ಸಿಗೋದೂ ಇಲ್ಲ ಕೈಗೆ ಎಲ್ಲಿಯೂ. ಎರಡೂ ವಿಶಿಷ್ಟವಾಗಿಯೇ ನಮಗೆಲ್ಲ ಕಡೆಯೂ ಕಂಡು ಬರುತ್ತೆ. ಅದನ್ನ ಹೇಳ್ತಾರೆ ವಸ್ತು ಸಂಸ್ಥಾನ ಅಂತ ಹೇಳಿದಾಗ, ಸಂಸ್ಥಾನ ಅಂತ ಹೇಳಿದ್ರೆ ಏನು ಅಂದ್ರೆ ಅಪೃಥಕ್ ಸಿದ್ಧ ಧರ್ಮವಾಚಿ ಅಂತ ಹೇಳಿ. ಸಂಸ್ಥಾನ ಅನ್ನೋದು ಒಂದು ರೂಪ, ಅದು ಅಪೃಥಕ್ ಸಿದ್ಧವಾದ ಧರ್ಮ, ಬೇರೆ ಮಾಡೋಕ್ಕಾಗೋದಿಲ್ಲ ಪದಾರ್ಥದಿಂದ. ವಸ್ತುನಃ ಪ್ರಕಾರತ್ವಾತ್ ಅಪೃಥಕ್ ಸಿದ್ಧ ಧರ್ಮತ್ವೇನ ವಸ್ತುತಃ ವಿಶೇಷಣತ್ವಾತ್. ಅದುವೇ ವಿಶೇಷಣ ಅನ್ನೋದು ಸಾಮಾನ್ಯವಾದ ಶಬ್ದ. ಅದಕ್ಕೆ ಪ್ರಕಾರವಾಗಿ ಅಪೃಥಕ್ ಸಿದ್ಧವಾದ ಧರ್ಮವಾಗಿರೋದ್ರಿಂದ ವಸ್ತುವಿಗೆ ವಿಶೇಷಣವಾಗಿದೆ ಜಾತಿ ಅನ್ನೋದು. ಇದನ್ನು ಇಲ್ಲಿ ಹೇಳ್ತಾರೆ, ಇದಂ ಇತ್ತಂ ಇತಿ ಪ್ರಕಾರ ಪ್ರಕಾರಿ ಭಾವೇನ ಪ್ರತೀತೆ ನಾತ್ರ ಅಭೇದ. ಅಭೇದ ನೀವು ಹೇಳುವ ಹಾಗೆ ಅತ್ಯಂತ ಅಭೇದವಿಲ್ಲ. ಎರಡೂ ಒಂದೇ ಶಬ್ದದಿಂದ ನಾವು ಪ್ರಯೋಗ ಮಾಡಬಹುದು, ವ್ಯವಹಾರ ಮಾಡಬಹುದು. ಎರಡೂ ಸೇರಿಯೇ ತಿಳಿದು ಬರಬಹುದು, ಬೇರೆ ಬೇರೆಯಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲದೆ ಇರಬಹುದು. ಆದರೂ ಇದು ಬೇರೆ ಇದು ಬೇರೆ ಅಂತಾನು ತಿಳಿದು ಬರುತ್ತೆ. ಒಂದು ಪ್ರಕಾರವಾಗಿದೆ, ಒಂದು ಪ್ರಕಾರಿಯಾಗಿದೆ. ಆದ್ದರಿಂದ ಅದು ಇದಂ ಇತ್ತಂ ಅಂತ ತಿಳಿಬೇಕಾದ್ರೆ, ಈ ಪದಾರ್ಥವು ಹಸು, ಈ ಪದಾರ್ಥವು ಅಶ್ವ ಅಂತ ಹೇಳಬೇಕಾದ್ರೆ ಆ ಪದಾರ್ಥಕ್ಕೆ ಕೆಲವು ವಿಶೇಷಣಗಳು, ಈ ಪದಾರ್ಥದ ವಿಶೇಷಣಗಳ ಜೊತೆಯೇ ನಮಗೆ ತಿಳಿದು ಬರುತ್ತೆ. ಅದು ಇದು ಹಸುವೆ ಇದು ಹಸುವೆ ಅಂತ ತಿಳಿದಾಗಲೂ ಹಾಗೆಯೇ, ಎರಡೂ ಹಸು ಅಂತ ತಿಳಿದಾಗಲೂ ಕೂಡ ಜಾತಿ ವಿಶಿಷ್ಟವಾದ ವ್ಯಕ್ತಿಯೇ ಎರಡು ಕಡೆಯೂ ನಮಗೆ ತಿಳಿದು ಬರೋದು. ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ. ಎರಡನ್ನು ಪೃಥಕ್ಕಾಗಿ ನೋಡೋಕ್ಕಾಗೋದಿಲ್ಲ, ಪೃಥಕ್ಕಾಗಿ ತಿಳಿಯೋದಕ್ಕೂ ಸಾಧ್ಯವಿಲ್ಲ. ಎರಡು ಸೇರಿಯೇ ತಿಳಿದು ಬರುತ್ತೆ, ವಿಶೇಷಣ ವಿಶಿಷ್ಟವಾಗಿ ತಿಳಿದು ಬರುತ್ತೆ. ಅದುವೇ ಸಿದ್ಧಾಂತದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದುವೇ ಅನೇಕ ವಸ್ತುಷು ಪ್ರಕಾರತೆಯ ಅವಸ್ಥಿತಿಶ್ಚ. ಅದನ್ನ ಇಲ್ಲಿ ಸಹೋಪಲಂಬ ನಿಯಮ ಅನ್ನೋದನ್ನ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಪೃಥಕ್ ಸಿದ್ಧಿ ಅನರ್ಹತ್ವಂ ಇತ್ಯನೇನ ಸಹೋಪಲಂಬ ನಿಯಮ ಪ್ರತ್ಯುಕ್ತ. ಯಾಕೆ ಅಂತ ಹೇಳಿದ್ರೆ, ಸಹ ಉಪಲಂಬ, ಸಹಭಾವ ಇರಬೇಕಾದ್ರೆ ಎರಡು ಪದಾರ್ಥ ಇರಬೇಕು. ಒಂದೇ ಪದಾರ್ಥಕ್ಕೆ ಸಹಭಾವ ಹೇಳಕ್ಕಾಗೋದಿಲ್ಲ. ಸಹ ಉಪಲಂಬ ಅಂದ್ರೆ ಎರಡು ಪದಾರ್ಥಗಳು ಜೊತೆಯಲ್ಲಿ ಸೇರಿ ತಿಳಿದು ಬರೋದಕ್ಕೆ ಸಹೋಪಲಂಬ ಅಂತ ಆ ಶಬ್ದದ ಅರ್ಥವೇ ಆಗಿರೋದು. ಒಂದು ಪದಾರ್ಥ ಇಲ್ಲ ಅಲ್ಲಿ. ಅಭೇದ ಅಂತ ಹೇಳಿದ್ರೆ ಒಂದೇ ಪದಾರ್ಥ ಇಲ್ಲ, ಎರಡು ಪದಾರ್ಥಗಳಿದ್ರೇ ಹೇಳಕ್ ಸಾಧ್ಯ. ಆದರೆ ಎರಡನ್ನು ಬೇರೆಯಾಗಿ ತಿಳಿಯಕ್ಕೆ ಆಗದೆ ಇರೋದ್ರಿಂದ ಎರಡು ಒಟ್ಟಿಗೆ ತಿಳಿದು ಬರ್ತಾ ಇದೆ. ಆದ್ದರಿಂದ ಸಹೋಪಲಂಬ ನಿಯಮ ಅಂತ ಅವ್ರು ಹೇಳೋದು ಪೃಥಕ್ ಸಿದ್ಧಿ ಅನರ್ಹತ್ವಂ ಅಂತ ತಿಳಿಸ್ತಾ ಇದ್ದಾರೆ. ಬೇರೆಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಎರಡು ಒಟ್ಟಿಗೆ ತಿಳಿದು ಬರುತ್ತೆ ಯಾವಾಗಲೂ. ಅಂತಹ ಸಮಯಗಳಲ್ಲಿ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಾಮಾನ್ಯಕರಣ್ಯಮಪಿ ಅಪೃಥಕ್ ಸಿದ್ಧ ಧರ್ಮವಾಚಿತ್ವಾತ್. ಇಲ್ಲಿ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಾಮಾನಾಧಿಕರಣ್ಯ ಅಂತ ಹೇಳಿದ್ರು. ಒಂದು ಪದಾರ್ಥ ಇನ್ನೊಂದು ಪದಾರ್ಥ, ಒಂದು ಪದಾರ್ಥಕ್ಕೆ ಒಂದು ಗುಣವಿದೆ ಅಥವಾ ಒಂದು ಜಾತಿ ಇದೆ. ಅದೇ ರೀತಿಯಲ್ಲಿ ಒಂದು ಪದಾರ್ಥಕ್ಕೆ ಇನ್ನೊಂದು ಪದಾರ್ಥವೂ ಕೂಡ ವಿಶೇಷಣವಾಗಬಹುದು. ಮೂರು ಸಾಧ್ಯ. ಜಾತಿಯಾಗಲಿ, ಗುಣವಾಗಲಿ, ಒಂದು ಪದಾರ್ಥವೇ ಆಗಲಿ ವಿಶೇಷಣವಾಗಬಹುದು. ಆ ಪದಾರ್ಥ ಅನ್ನೋದು ಗುಣವಿಶಿಷ್ಟವಾದ ಪದಾರ್ಥವಾಗಿರ್ಬೋದು, ಅದು ಇನ್ನೊಂದು ಪದಾರ್ಥಕ್ಕೆ ವಿಶೇಷಣವಾಗಕ್ಕೂ ಸಾಧ್ಯ. ಮೂರು ಸಾಧ್ಯ. ಇವಾಗ ಒಬ್ಬ ಮನುಷ್ಯ ಒಂದು ಕೋಲನ್ನು ಹಿಡ್ಕೊಂಡಿದ್ದಾನೆ. ಕೋಲು ಅನ್ನೋದು ಒಂದು ಪದಾರ್ಥ, ಅದಕ್ಕೆ ಒಂದು ರೂಪವಿದೆ, ಒಂದು ವರ್ಣವಿದೆ,
ಎಲ್ಲವೂ ಇದೆ, ಗುಣಗಳೆಲ್ಲ ಇದೆ. ಅವನನ್ನ ದಂಡ ವಿಶಿಷ್ಟನಾದ ಮನುಷ್ಯನನ್ನ ದಂಡಿ ಅಂತ ಕರಿತೀವಿ. ದಂಡಿ ಅಂತ ಹೇಳಿದಾಗ ದಂಡ ಅನ್ನೋ ಪದಾರ್ಥ ಅವನಿಗೆ ವಿಶೇಷಣವಾಗಿದೆ. ಆ ದಂಡ ಅನ್ನೋದೇ ಬೇರೆ ಪದಾರ್ಥ, ಇವನೇ ಬೇರೆ ಪದಾರ್ಥ. ಅಲ್ಲಿ ಅದನ್ನ ಬೇರೆ ಮಾಡಬಹುದು. ದಂಡವನ್ನು ಬಿಟ್ಟು ಬಿಟ್ರೆ ಅವನು ದಂಡಿ ಆಗೋದಿಲ್ಲ, ಬರೀ ದೇವದತ್ತ ಅಂತ ಹೇಳ್ಬೋದು ಅವಾಗ. ಆದ್ದರಿಂದ ಅಲ್ಲಿ ದಂಡಿ ಅನ್ನೋದು ಮತ್ವರ್ಥೀಯ ಪ್ರತ್ಯಯ ಸೇರಿ ಬಂದಿರುವಂಥದ್ದು. ಮತುಬ್ಬನ್ನು ಪ್ರತ್ಯಯ ಬರುತ್ತೆ, ಆ ಪ್ರತ್ಯಯ ಸೇರಿದಾಗ ದಂಡಿ ಆಗುತ್ತೆ. ಅದೇ ರೀತಿಯಲ್ಲಿ ಜ್ಞಾನಂ ಅಸ್ಯ ಅಸ್ತಿ ಇತಿ ಜ್ಞಾನವಾನ್ ಅಂತ ಹೇಳಬೇಕು. ಜ್ಞಾನವನ್ನು ಉಳ್ಳವನು ಅಂತ ಹೇಳ್ತೀವಿ. ಇದೆಲ್ಲ ಮತ್ವರ್ಥೀಯ ಪ್ರತ್ಯಯಗಳಿಂದ ಬರೋದು. ಕೆಲವು ಕಡೆ ಏನಾಗುತ್ತೆ ಅಂದರೆ ಅಲ್ಲಿ ವತಿ ಅನ್ನುವ ಪದಾರ್ಥ ಒಂದು ಪ್ರತ್ಯಯ ಬರುತ್ತೆ. ಅಲ್ಲಿ ಮತ್ವರ್ಥೀಯ ಮತು ಪ್ರತ್ಯಯ, ವತಿ ಪ್ರತ್ಯಯ, ಇವುಗಳಿಗೆಲ್ಲ ವಿಶೇಷವಾದ ಪ್ರಯೋಗಗಳು ವ್ಯಾಕರಣದಲ್ಲಿ ಹೇಳಲ್ಪಟ್ಟಿದೆ. ಈ ಮತ್ವರ್ಥೀಯ ಪ್ರತ್ಯಯ ಅನ್ನೋದು ಒಂದು ಪದಾರ್ಥಕ್ಕೆ ಗುಣವು ವಿಶೇಷಣವಾಗಿದ್ದರೆ ಗುಣವನ್ನು ಬೇರೆ ಮಾಡೋಕ್ಕಾಗೋದಿಲ್ಲ. ಆಗ ಮತ್ವರ್ಥೀಯ ಪ್ರತ್ಯಯ ಬೇಕಾಗಿಲ್ಲ ಅಲ್ಲಿ. ಆದ್ದರಿಂದ ಅವನಿಗೆ ಈಗ ವಿಜ್ಞಾನಂ ಯಜ್ಞಂ ತನುತೆ ಅಂತ ಹೇಳ್ಬೋದು. ಜೀವಾತ್ಮನಿಗೆ ಹೇಳುವಾಗ ವಿಜ್ಞಾನಂ ಯಜ್ಞಂ ತನುತೆ. ವಿಜ್ಞಾನ ವಿಶಿಷ್ಟನಾದ ಜೀವಾತ್ಮ ಅಲ್ಲಿ ವಿಜ್ಞಾನಂ ಅಂತ ಹೇಳಲ್ಪಡ್ತಾ ಇದ್ದಾನೆ. ಆದರೆ ಅವನಿಗೆ ಮತ್ವರ್ಥೀಯ ಪ್ರತ್ಯಯ ಹೇಳಲಿಲ್ಲ, ಅಲ್ಲಿ ವಿಜ್ಞಾನವಾನ್ ಅಂತ ಹೇಳಲಿಲ್ಲ. ಅವನಿಗೆ ವಿಜ್ಞಾನಂ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಆ ವಿಜ್ಞಾನವನ್ನು ಅವನಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಅವನಿಗೆ ಅದು ಅಪೃಥಕ್ ಸಿದ್ಧವಾದ ಧರ್ಮ. ಯಾವದಾತ್ಮಭಾವಿಯಾಗಿಯೂ ಇದೆ, ಅಪೃಥಕ್ ಸಿದ್ಧವಾಗಿಯೂ ಇದೆ, ಯಾವದಾತ್ಮಭಾವಿಯಾಗೂ ಇದೆ. ಎಂದೆಂದಿಗೂ ಅದನ್ನು ಬೇರೆ ಮಾಡೋಕ್ಕಾಗೋದಿಲ್ಲ, ನಿತ್ಯವಾದ ಪದಾರ್ಥ ಅವನಿಗೆ. ಆ ಜ್ಞಾನ ಅನ್ನೋದು ಅವನ ಧರ್ಮಭೂತ ಜ್ಞಾನವೂ ಒಂದು ಪದಾರ್ಥವೇ, ಅದು ಅವನಿಗೆ ವಿಶೇಷಣವಾಗಿದೆ. ಅಲ್ಲಿ ಅವನನ್ನ ವಿಜ್ಞಾನಂ ಅಂತಾನೆ ಹೇಳ್ಬೋದು. ಒಂದು ಗುಲಾಬಿ ಇದ್ದರೆ ರೆಡ್ ರೋಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೇಳುವಾಗ ಅಲ್ಲಿ ರೆಡ್ನೆಸ್ ಅನ್ನೋದು ಬೇರೆ ಮಾಡೋಕ್ಕಾಗೋದಿಲ್ಲ. ಅಲ್ಲೆಲ್ಲ ಮತ್ವರ್ಥೀಯ ಪ್ರತ್ಯಯ ಬೇಕಾಗಿಲ್ಲ. ಆದರೆ ಪೃಥಕ್ ಸಿದ್ಧಿ ಅರ್ಹವಾದ ಪದಾರ್ಥಗಳು ಹೇಳುವಾಗ ವ್ಯಾಕರಣದ ಪ್ರಕಾರ ಮತ್ವರ್ಥೀಯ ಪ್ರತ್ಯಯ ಬೇಕು. ಪೃಥಕ್ ಸಿದ್ಧಿ ಅರ್ಹವಾಗದ ಪದಾರ್ಥಗಳನ್ನು ವಿಶಿಷ್ಟವಾಗಿ ಹೇಳುವಾಗ ಬೇಕಾಗಿಲ್ಲ. ಆದ್ದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುವಾಗ ಇದಂ ಸರ್ವಂ ಬ್ರಹ್ಮ ಅಂತ ಹೇಳಿದ್ವಿ. ಇದೆಲ್ಲವೂ ಬ್ರಹ್ಮವೇ ಅಂತ ಹೇಳಿದಾಗ ಇಲ್ಲಿ ಇದಂ ಸರ್ವಂ ಬ್ರಹ್ಮ ಅಂತ ಎರಡು ಸಾಮಾನಾಧಿಕರಣ್ಯ ಇಲ್ಲಿ ಹೇಳುವಾಗ ಇದಂ ಸರ್ವತ್ವ ವಿಶಿಷ್ಟನಾದ ಬ್ರಹ್ಮ ಅಲ್ಲಿರೋದು. ಇದೆಲ್ಲವೂ ವಿಶಿಷ್ಟನಾದ ಬ್ರಹ್ಮ ಇದ್ದಾನೆ ಅಲ್ಲಿ. ಇದೆಲ್ಲ ಬ್ರಹ್ಮಾತ್ಮಕ ಅಂತ ಅರ್ಥ. ಅಲ್ಲಿ ಒಂದೇ ಶಬ್ದ ಸಾಮಾನಾಧಿಕರಣದಿಂದ ಈ ಎಲ್ಲ ಪದಾರ್ಥಗಳು ಬ್ರಹ್ಮಾತ್ಮಕ ಅಂತ ಬ್ರಹ್ಮಾತ್ಮಕದವರೆಗೂ ಅರ್ಥ ಹೇಳುತ್ತೆ. ಆದರೆ ಅದನ್ನು ಬೇರೆ ಬೇರೆಯಾಗಿ ಬೇಕಾದ ಪ್ರತ್ಯಯಗಳನ್ನು ಉಪಯೋಗಿಸ್ಬೇಕಾಗಿಲ್ಲ ಅಲ್ಲಿ. ಆದ್ದರಿಂದ ಬ್ರಹ್ಮವೇ ಎಲ್ಲ ಅಂತ ಹೇಳ್ಬೋದು. ಅಯಂ ಆತ್ಮ ಬ್ರಹ್ಮ ಅಂತ ಹೇಳ್ಬೋದು. ಹಾಗೂ ತತ್ವಮಸಿ ಅಂತ ಹೇಳ್ಬೋದು. ತ್ವಂ ಅಂತ ಹೇಳಿದಾಗ ತ್ವಂ ಅನ್ನೋದು ಕೂಡ ಬ್ರಹ್ಮಾತ್ಮಕನಾದ ಜೀವಾತ್ಮನ ಹೇಳುತ್ತೆ ಹೊರತು ಅಲ್ಲಿಯೇ ನಿಲ್ಲೋದಿಲ್ಲ. ಅದು ಅಲ್ಲಿ ಹೇಳುವಾಗ ಅದನ್ನು ಆ ಬ್ರಹ್ಮನನ್ನ ಆತ್ಮನಾಗಿ ಉಳ್ಳ ಜೀವ ಅಂತ ಹೇಳಬೇಕಾಗಿಲ್ಲ, ತ್ವಂ ಅಂತ ಹೇಳಿದ್ರೆ ಸಾಕು. ಆ ತ್ವಂ ಶಬ್ದ ಅಪೃಥಕ್ ಸಿದ್ಧವಾಗಿ ಅವನು ವಿಶೇಷಣವಾಗಿರೋದ್ರಿಂದ ಬ್ರಹ್ಮನನ್ನು ತಿಳಿಸುತ್ತೆ. ಬ್ರಹ್ಮಾತ್ಮಕನಾದ ಜೀವನನ್ನು ತಿಳಿಸುತ್ತೆ. ಯಾಕೆಂದರೆ ಅಲ್ಲಿ ಅಪೃಥಕ್ ಸಿದ್ಧವಾದ ಧರ್ಮ ಅವನಿಗೆ ಪ್ರಕಾರವಾಗಿದ್ದಾನೆ. ಬ್ರಹ್ಮನಿಗೆ ಜೀವಾತ್ಮ ಪದಾರ್ಥವೇ ಆಗಿದ್ರೂ ಪ್ರಕಾರವಾಗಿದ್ದಾನೆ. ಅದರಿಂದ ಜಾತಿಯಲ್ಲಿ ಹೇಳುವಾಗ ಗೌಹು ಅಂತ ಹೇಳಿದ್ರೆ ಸಾಕು. ಗೋತ್ವ ವಿಶಿಷ್ಟ ವ್ಯಕ್ತಿ ಅಂತ ಹೇಳಬೇಕಾಗಿಲ್ಲ, ಗೌಹು ಅಂತ ಹೇಳಿದ್ರೆ ಸಾಕು. ಗೋತ್ವ ಅನ್ನೋದು ಅದರಲ್ಲಿಯೇ ಅಂಡರ್ಸ್ಟುಡ್ ಸೇರ್ಬಿಟ್ಟಿದೆ. ಗೋತ್ವವನ್ನು ವ್ಯಕ್ತಿಯಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಜಾತಿಯನ್ನ ಮನುಷ್ಯ ಅಂತ ಹೇಳಿದ್ರೆ ಸಾಕು. ಮನುಷ್ಯತ್ವ ವಿಶಿಷ್ಟನಾದ ವ್ಯಕ್ತಿ. ಅಲ್ಲಿ ಮನುಷ್ಯತ್ವ ಅನ್ನೋದಾಗ್ಲಿ ಗೋತ್ವ ಅನ್ನೋದಾಗ್ಲಿ ಅಪೃಥಕ್ ಸಿದ್ಧವಾದ ಧರ್ಮವಾದ್ದರಿಂದ ಅಲ್ಲಿ ಮತ್ವರ್ಥೀಯ ಪ್ರತ್ಯಯ ಬೇಕಾಗಿಲ್ಲ. ಆದರೆ ಪೃಥಕ್ ಸಿದ್ಧವಾದ ಪದಾರ್ಥ ಇರುವಾಗ ಮತ್ವರ್ಥೀಯ ಪ್ರತ್ಯಯ ಬೇಕು. ದಂಡಂ ಅಸ್ಯ ಅಸ್ತಿ ಎನ್ನುವಾಗ ದಂಡಿ ಅನ್ಬೇಕೆ ಹೊರತು ದಂಡಂ ದೇವದತ್ತ ಅಂತ ಹೇಳಕ್ಕಾಗೋದಿಲ್ಲ. ದಂಡಂ ಅಂತ ಹೇಳಕ್ಕಾಗಲ್ಲ, ದಂಡಿ ಅಂತಾನೆ ಹೇಳ್ಬೇಕು. ಅವನಿಗೆ ದಂಡವನ್ನು ಉಳ್ಳವನು ಅಂತ ಅರ್ಥ ಬರುತ್ತೆ. ಆದರೆ ಪೃಥಕ್ ಸಿದ್ಧಿ ಅನರ್ಹವಾದ ಪದಾರ್ಥದಲ್ಲಿ ಆಗ ಹೇಳಬೇಕಾಗಿಲ್ಲ. ಅದುವೇ ಇಲ್ಲಿ ಮತ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಮಾನಾಧಿಕರಣ್ಯ ಅಂತ ಅದಕ್ಕೆ ಹೆಸರು. ಮತ್ವರ್ಥೀಯ ಪ್ರತ್ಯಯದ ಅಪೇಕ್ಷೆ ಇಲ್ಲದೆ ನೇರವಾಗಿ ಸಮಾನಾಧಿಕರಣ್ಯ ಹೇಳಕ್ಕೆ ಸಾಧ್ಯ. ಗೌಹು ಅನ್ನೋ ಸಮಯದಲ್ಲಾಗಲಿ
ಅದೇ ರೀತಿಯಲ್ಲಿ ಬ್ರಹ್ಮನಿಗೆ ಹೇಳುವಾಗ ಎಲ್ಲ ಪದಾರ್ಥಗಳು ಅಪೃಥಕ್ ಸಿದ್ಧವಾದ ಧರ್ಮಗಳಾಗಿದೆ. ಆದ್ದರಿಂದ ಅದ್ರ ಪ್ರಕಾರವಾಗಿರೋದ್ರಿಂದ ಅದು ಹಾಗೆ ಹೇಳ್ಬೋದು ಅವನಿಗೆ. ಅಪೃಥಕ್ ಸಿದ್ಧ ಧರ್ಮವಾಚಿತ್ವಾತ್ ಇಲ್ಲಿ ಏಕಶಬ್ದಾನುವಿದ್ಧ ಪ್ರತ್ಯಯ ಧರ್ಮೀಯ ಐಕ್ಯಾತ್. ಇದೆಲ್ಲ ಸಹೋಪಲಂಬ ನಿಯಮದ ನಿಯಮಗಳು. ಏನೇನಿದೆ ಅದರಲ್ಲಿ ಸಹೋಪಲಂಬ ನಿಯಮ ಅಂತ ಹೇಳಿದ್ರೆ ಎರಡು ಒಂದೇ ಅಂತ ತಿಳಿದು ಬರೋದು. ಎರಡು ಒಂದೇ ಅಂತ ತಿಳಿದು ಬರ್ತಿದೆ. ಹಸುವಿನಲ್ಲಿ ಗೋತ್ವವು ಮತ್ತೆ ಆ ಗೋ ವ್ಯಕ್ತಿಯು ನಮಗೆ ಒಂದೇ ಅಂತಲೇ ತಿಳಿದು ಬರ್ತಾ ಇದೆ, ಪ್ರತ್ಯಕ್ಷವಾಗಿ ತಿಳಿದು ಬರ್ತಿದೆ. ಬೇರೆ ಬೇರೆಯಾಗಿ ತಿಳಿತಾ ಇಲ್ವಲ್ಲ ಅಂತ ಹೇಳಿದ್ರೆ, ಆದ್ದರಿಂದ ಎರಡು ಭಯ ಇಲ್ಲವೇ ಇಲ್ಲ, ಅಲ್ಲಿ ಒಂದೇ ಇರೋದು, ಅಭೇದವೇ ಅಲ್ಲಿ ಇರೋದು, ಜಾತಿಗೂ ವ್ಯಕ್ತಿಗೂ ಅಂತ ಹೇಳಕ್ಕಾಗೋದಿಲ್ಲ. ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ. ಅಪೃಥಕ್ ಸಿದ್ಧವಾದ ಧರ್ಮವಾದ್ದರಿಂದ ಅದು ಒಂದೇ ಶಬ್ದದಿಂದ ಹೇಳಲ್ಪಡುತ್ತೆ, ಗೌಹು ಅಂತ. ಅದುವೇ ಏಕಶಬ್ದ ಅನುವಿದ್ಧ ಪ್ರತ್ಯಯ. ಏಕಶಬ್ದ ಆದ ಮೇಲೆ ಎರಡಕ್ಕೂ ಏಕಶಬ್ದದಿಂದಲೇ ತಿಳಿಯಲ್ಪಡುತ್ತೆ ಅದು. ಆದ್ದರಿಂದ ಒಂದೇ ಶಬ್ದದಿಂದ ತಿಳಿದು ಬರುವಂತಹದ್ದು ಧರ್ಮೀಯ ಐಕ್ಯದಿಂದ. ಗೋತ್ವ ಮತ್ತೆ ಗೌ ವ್ಯಕ್ತಿ ಎರಡಕ್ಕೂ ಆ ವ್ಯಕ್ತಿಯೇ ಅಲ್ಲಿ ಧರ್ಮಿ. ಗೋತ್ವ ಅನ್ನೋದು ಆ ವ್ಯಕ್ತಿಯ ವಿಶೇಷಣವಾಗಿದೆ, ವ್ಯಕ್ತಿ ಆ ವ್ಯಕ್ತಿಗೆ ಸ್ವರೂಪವಿದೆ. ಎರಡೂ ಧರ್ಮಿ ಅನ್ನೋದು ಒಂದೇ ಆದ್ದರಿಂದ ಏಕಶಬ್ದಾನುವಿದ್ಧ ಪ್ರತ್ಯಯ ಅಂತ ಹೆಸರು ಅದಕ್ಕೆ. ನತು ಧರ್ಮಿಣೋ ಅಭೇದಾತ್. ಧರ್ಮಿಗೆ ಅಭೇದವಲ್ಲ. ಧರ್ಮಿ ಅಪೃಥಕ್ ಸಿದ್ಧವಾದ ವಿಶೇಷಣ ವಿಶಿಷ್ಟವಾದ ವಿಶೇಷಣ ವಿಶೇಷ್ಯ ಸಂಬಂಧ ಎರಡಕ್ಕೂ. ಅದುವೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಸ್ಥಾನಸ್ಯ ಅನೇಕ ವಸ್ತುಷು ಪ್ರಕಾರತೆಯ ಅವಸ್ಥಿತಿಶ್ಯ ಇತ್ಯನೇನ ಪ್ರಥಮಪಿಂಡಗ್ರಹಣೇಪಿ ಸಂಸ್ಥಾನಸ್ಯ ಗ್ರಹಣಂ ಅಸ್ತಿ ಇತಿ ಉಕ್ತಂ ಭವತಿ. ಮೊದಲ ಪ್ರತ್ಯಕ್ಷದಲ್ಲಿಯೂ ನಿರ್ವಿಕಲ್ಪ ಪ್ರತ್ಯಕ್ಷದಲ್ಲಿಯೂ ಅದರ ರೂಪದ ಕೆಲವು ಅಂಶಗಳು ತಿಳಿದು ಬರುತ್ತೆ. ನಮಗೆ ತಿಳಿದು ಬರದೆ ಹೋದರೆ ಇದು ಹಸು ಅಥವಾ ಇದು ಆನೆ ಅಂತ ನಮ್ಗೆ ತಿಳಿಯೋಕ್ಕಾಗೋದಿಲ್ಲ. ಅದರ ಒಂದು ಅಸಾಧಾರಣವಾದ ಧರ್ಮ ತಿಳಿದ್ರೇನೆ ಇದು ಹಸು ಅಂತ ಹೇಳ್ಬೋದು. ಆನೆಯ ಅಸಾಧಾರಣ ಧರ್ಮ ತಿಳಿದ್ರೆ ಇದು ಆನೆ ಅನ್ಬೋದು. ಇಲ್ಲದೆ ಹೋದ್ರೆ ಮೊದಲ ಬಾರಿಗೆ ಜೀವನದಲ್ಲಿ ಆನೆಯನ್ನು ನೋಡಿ ಆಮೇಲೆ ಹಸುವನ್ನು ನೋಡಿದ್ರು ಇದು ಆನೆನೋ ಹಸುನೋ ಅಂತ ತಿಳಿದೇ ಇರ್ಬೇಕು ಅವಾಗ ಅವನಿಗೆ. ಆನೆಯ ಕೆಲವು ವಿಶೇಷಣಗಳು ತಿಳಿದು ಬಂದ್ಬಿಡ್ತೆ ಅವನಿಗೆ. ಎರಡನೇ ಸತಿ ಆನೆ ನೋಡಿದ್ರೆ ಆಗ ಇದುವೇ ಅದು ಅಂತ ತಿಳಿತಾನವನು. ಅದು ಪ್ರತ್ಯಕ್ಷವಾಗಿ ನಮಗೆ ಹಾಗೆಯೇ ನಾವು ನಿರೂಪಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಿರೋದು. ಪ್ರಥಮ ಪಿಂಡ ಗ್ರಹಣೇಪಿ ಸಂಸ್ಥಾನಸ್ಯ ಗ್ರಹಣಂ ಅಸ್ತಿ. ಸಂಸ್ಥಾನ ರೂಪ ತಿಳಿದು ಬಂದೇ ಬರುತ್ತೆ ಅದಕ್ಕೆ. ಅನ್ಯಥಾ ದ್ವಿತೀಯ ಪಿಂಡ ಗ್ರಹಣೆ ಅನುವೃತ್ತಿ ನಹಿ ಬೋದ್ಧುಂ ಶಕ್ಯತೆ. ಅದು ಅನುವೃತ್ತವಾಗೋದಿಲ್ಲ, ಮುಂದುವರಿಯೋದಿಲ್ಲ. ಎರಡನೇ ಸತಿ ನೋಡಿದಾಗ ಅದು ಯಾವ ಪದಾರ್ಥ ಅನ್ನೋದು ನಮ್ಗೆ ಮೊದಲು ನೋಡಿದ್ದು ಅದರ ಯಾವ ಒಂದು ಆಕಾರವು ತಿಳಿದು ಬರಬಾರ್ದು. ಬರೀ ಪದಾರ್ಥ ಅಂತ ಹೇಳಿದ್ರೆ ಇದು ಪದಾರ್ಥವೇ ಅದು ಪದಾರ್ಥವೇ, ಹೇಗೆ ವ್ಯತ್ಯಾಸ ಗೊತ್ತಾಗುತ್ತೆ? ನಿರ್ವಿಕಲ್ಪಕ ಪ್ರತ್ಯಕ್ಷೇಣ ಅಭೇದೇನ ಗೃಹೀತಂ ಇತಿ ಚೇತ್ ತದಪಿ ಪ್ರತ್ಯುಕ್ತಂ ಆದಿ ಶಬ್ದಾಭಿಪ್ರಾಯ. ಆದಿ ಅಂತ ಹೇಳಿ ನಿರ್ವಿಕಲ್ಪ ಪ್ರತ್ಯಕ್ಷದಲ್ಲಿ ಅಭೇದೇನ ಗೃಹೀತಂ, ಅಭೇದ ಅಂತ ತಿಳಿದು ಬಂತಲ್ಲ ಅಂದ್ರೆ ಯಾಕೆ ಅಂದ್ರೆ ಅದು ಅಪೃಥಕ್ ಸಿದ್ಧ ಧರ್ಮವಾದ್ದರಿಂದ ಅಂತ ಅಷ್ಟೇ ಅದಕ್ಕೆ ಅರ್ಥ. ಅಪೃಥಕ್ ಸಿದ್ಧವಾದ ಧರ್ಮವಾದ್ದರಿಂದ ಬೇರೆ ಬೇರೆಯಾಗಿ ತಿಳಿದು ಬರದೇ ಇರಬಹುದು. ಮತ್ತೆ ಒಂದೇ ಇಂದ್ರಿಯದಿಂದ ಗ್ರಹಿಸಲ್ಪಡುತ್ತೆ, ಅದು ಕೂಡ ಕಾರಣ. ಸಹೋಪಲಂಬ ನಿಯಮ ಹೇಳಿದಾಗ ಒಂದೇ ಇಂದ್ರಿಯದಿಂದ ಗೋತ್ವ ಜಾತಿಯು ಗೋ ವ್ಯಕ್ತಿಯು ನಮ್ಮ ಚಕ್ಷುರಿಂದ್ರಿಯದಿಂದಲೇ ಎರಡು ಗ್ರಹಣವಾಗುತ್ತೆ. ಇಲ್ಲದೆ ಹೋದರೆ ನಮಗೆ ಬೇರೆ ಬೇರೆಯಾಗಿ ತಿಳಿದು ಬಿಡುತ್ತೆ. ಅದರಲ್ಲಿ ಒಂದು ಪದಾರ್ಥದ ಪರಿಮಳ ಇರುತ್ತೆ. ಒಂದು ಹೂವಿನ ಸುಗಂಧ ಇರುವಾಗ ಸುಗಂಧವನ್ನು ನಾವು ಘ್ರಾಣೇಂದ್ರಿಯ ಅಂತ ತಿಳಿತೀವಿ, ಆ ಹೂವನ್ನು ಪ್ರತ್ಯಕ್ಷ ಚಕ್ಷುರೇಂದ್ರಿಯ ಅಂತ ತಿಳಿತೀವಿ. ಆಗ ಬೇರೆ ಬೇರೆ ಅಂತ ತಿಳಿಯುತ್ತೆ ನಮಗೆ ಪ್ರತ್ಯಕ್ಷವಾಗಿ. ಅಲ್ಲಿಯೂ ಆ ಪದಾರ್ಥದಲ್ಲಿ ಅಪೃಥಕ್ ಸಿದ್ಧವಾದ ಧರ್ಮವಾದರೂ ಬೇರೆ ಇಂದ್ರಿಯಗಳಿಂದ ತಿಳಿದು ಬರೋದ್ರಿಂದ ಅಲ್ಲಿ ಸಹೋಪಲಂಬ ಹೇಳೋದಿಲ್ಲ. ಆದರೆ ಇಲ್ಲಿ ಗೋತ್ವ ಅನ್ನುವಾಗ ಯಾಕೆ ಸಹೋಪಲಂಬ ಹೇಳ್ತೀರಾ ಅಂತ ಹೇಳಿದ್ರೆ ಒಂದೇ ಇಂದ್ರಿಯದಿಂದ ಎರಡು ಕಂಡು ಬರ್ತಾ ಇದೆ, ಅದಕ್ಕೆ ನಮಗೆ ವ್ಯತ್ಯಾಸ ತಿಳಿತಾ ಇಲ್ಲ ಅಲ್ಲಿ. ಆದರೆ ಎರಡು ಬೇರೆ ಬೇರೆ ಪದಾರ್ಥಗಳು ಅನ್ನೋದು ಸ್ಪಷ್ಟ ಮಾಡ್ತಾರೆ. ಇದು ಭೇದಾಭೇದದಲ್ಲಿ ಇದು ಫಂಡಮೆಂಟಲ್ ಕಾನ್ಸೆಪ್ಟ್. ಇದು ಮೊದಲು ವಿಶಿಷ್ಟ ಪದಾರ್ಥವನ್ನು ನಿರೂಪಣೆ ಮಾಡೋದು, ಮತ್ತೆ ಈ ನಿರ್ವಿಕಲ್ಪಕ ಸವಿಕಲ್ಪಕ ಪ್ರತ್ಯಕ್ಷಗಳು ಇದೆಲ್ಲ ಬಹಳ ಮೂಲಭೂತವಾದ ವಿಚಾರಗಳು. ಅದರಿಂದ ಇಲ್ಲಿ ಮುಂದೆ ಹೇಳಿದ್ರು ಅನುವೃತ್ತ ಜಾತಿ ನವ್ಯಾವೃತಂ ಸಂಸ್ಥಾನಂ ಭವತಿ ಕಾಯಂ ಸಂಸ್ಥಾನಮೇವ ಜಾತಿ ಅಂತ ಮುಂದೆ ಹೇಳ್ತಾರೆ. ಇಲ್ಲಿ ಸೋಯಂ ಇತಿ ಬುದ್ಧಿ ಪ್ರಕಾರ ಐಕ್ಯಾತ್ ಅಂತ ಹೇಳಿದ್ರು. ಸೋಯಂ ಇತಿ ಬುದ್ಧಿ ಪ್ರಕಾರ ಐಕ್ಯಾತ್. ಸೋಯಂ ದೇವದತ್ತಃ
ಸೋಯಂ ಗೌಹು ಇದೆಲ್ಲ ಹೇಳ್ತೀವಲ್ಲ, ಆಗ ಅದೇ ರೀತಿಯಲ್ಲಿ ಅಯಮಪಿ ದಂಡಿ ಇತಿ ಬುದ್ಧಿವತಿ. ಒಬ್ಬ ಕೋಲ್ ಹಿಡ್ಕೊಂಡಿದ್ದಾನೆ, ಇನ್ನೊಬ್ಬನು ಕೋಲನ್ನೇ ಇಟ್ಕೊಂಡಿದ್ದಾನೆ. ಈ ಅಯಂ ದಂಡಿ ಅಯಮಪಿ ದಂಡಿ ಅಂತ ಹೇಳ್ತೀವಿ. ಇವನು ದಂಡ ಹಿಡ್ಕೊಂಡಿದ್ದಾನೆ, ಇವನು ದಂಡ ಹಿಡ್ಕೊಂಡಿದ್ದಾನೆ. ಆ ಪ್ರಕಾರಗಳು ಒಂದೇ ಎರಡರಲ್ಲೂ. ದಂಡಿ ದಂಡಿ ಅಂತ ಹೇಳಿಬಿಟ್ರೆ ಅಭೇದವಲ್ಲ ಅಲ್ಲಿ. ಇವನು ದಂಡವನ್ನು ಇಟ್ಕೊಂಡಿರೋನು, ಪ್ರಕಾರದಲ್ಲಿ ಅಭೇದ. ಅಲ್ಲಿ ಪ್ರಕಾರ ಐಕ್ಯಾತೆ, ಪ್ರಕಾರ ದಂಡ ವಿಶಿಷ್ಟನಾಗಿದ್ದಾನೆ. ಇಬ್ರು ಏಕ ಪ್ರಕಾರತ್ವಾತ್ ತುಲ್ಯ ಪ್ರಕಾರತ್ವಾತ್ ಇತ್ಯರ್ಥ, ಸಮಾನವಾದ ಪ್ರಕಾರ ಇಬ್ಬರಿಗೂ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಜಾತಿ ಅಂದ್ರೆ ಏನು, ಈಗ ನಿರೂಪಣೆ ಮಾಡ್ತಾರೆ ಭಾಷ್ಯಕಾರರು. ಅಯಮೇವ ಚ ಜಾತ್ಯಾದಿ ಪ್ರಕಾರೋ ವಸ್ತುನೋ ಭೇದ ಇತ್ಯುಚ್ಯತೆ ತದ್ಯೋಗ ಏವ ವಸ್ತು ಭಿನ್ನಂ ಇತಿ ವ್ಯವಹಾರ ಹೇತು ಇತ್ಯರ್ಥ. ಒಂದು ಪದಾರ್ಥಗಳು ತದ್ಯೋಗ ಏವ ವಸ್ತು ಭಿನ್ನಂ ಇತಿ ವ್ಯವಹಾರ ಹೇತು. ಈ ವಸ್ತು ಬೇರೆ, ಈ ವಸ್ತು ಬೇರೆ ಅಂತ ಹೇಳಬೇಕಾದ್ರೆ ಆ ಜಾತಿ ಎನ್ನುವುದರ ಸಂಬಂಧದಿಂದ ಜಾತ್ಯಾದಿ ಪ್ರಕಾರ ವಸ್ತುನಃ ಭೇದ ಇತ್ಯುಚ್ಯತೆ. ವಸ್ತುಗಳಲ್ಲಿ ಭೇದ ಅನ್ನೋದು ಜಾತಿ ಮೊದಲಾದ ಪ್ರಕಾರವೇ, ಅದುವೇ ಜಾತಿ ಅಂತ ಹೇಳಲ್ಪಡುತ್ತೆ. ಅದನ್ನ ಇಲ್ಲಿ ವಿವರಿಸ್ತಾರೆ. ಸಂಸ್ಥಾನ ಅತಿರೇಕಣ ಜಾತಿರ್ನಾಮನ ಕಾಚಿದ ಉಪಲಭ್ಯತೆ. ಸಂಸ್ಥಾನವೇ ಜಾತಿ ನಮ್ಮ ಸಿದ್ಧಾಂತದಲ್ಲಿ. ಆದ್ದರಿಂದ ಸಂಸ್ಥಾನವೇ ಜಾತಿ. ಸಂಸ್ಥಾನ ಅನ್ನೋದು ಒಂದು ರೂಪ, ಅದು ಅಪೃಥಕ್ ಸಿದ್ಧವಾದ ಧರ್ಮ. ಅನುವೃತ್ತ ವ್ಯವಹಾರೇಣ ಕಲ್ಪ್ಯತೆ ಚೇತ್. ಕಲ್ಪನೆ ಮಾಡ್ಬೋದಲ್ಲ ನಾವು, ಜಾತಿ ಅನ್ನೋದೇ ಬೇರೆ ಅಂತ ಹೇಳಿದ್ರೆ. ತದಾಯುಕ್ತಂ, ಸಂಸ್ಥಾನ ಅನ್ನೋದು ಬೇರೆ, ಜಾತಿ ಬೇರೆ ಅಂತ ಹೇಳ್ತಾರೆ. ರೂಪವೇ ಬೇರೆ, ಜಾತಿಯೇ ಬೇರೆ ಅಂತ ಹೇಳ್ತಾರೆ. ಹಾಗೆ ಹೇಳಕ್ಕಾಗೋದಿಲ್ಲ. ಆವಾಗ ಮುರಿದ ಕೊಂಬಿನ ಹಸುಗೂ ಅದರ ಕೊಂಬಿಲ್ಲದೆ ಇರುವ ಹಸು, ಅದರ ರೂಪ, ಅದು ಜಾತಿಯನ್ನು ತಿಳಿಸುತ್ತೆ ನಮಗೆ. ಒಂದು ಪ್ರಕಾರ ವಿಶಿಷ್ಟವಾದ ಪದಾರ್ಥ ತಿಳಿಸುತ್ತೆ ಅದು ನಮಗೆ. ಆದ್ದರಿಂದ ಅದರಲ್ಲಿ ಅದಕ್ಕೆ ಮೇಲೆ ಸ್ವರೂಪ ನಿರೂಪಕ ಧರ್ಮಗಳು ಅದೆಲ್ಲ ಇದೆ. ಅನುವೃತ ವ್ಯವಹಾರಸ್ಯ ಅನ್ಯಥಾ ಸಿದ್ಧೇಹೇ ಅಂತ ಹೇಳಿದ್ರು. ವ್ಯವಹಾರ ಅನುವೃತವಾಗಿದೆ. ಅಯಮಪಿ ಗೌಹು ಅಂತ ಹೇಳ್ಕೊಂಡು ಹೋದರೆ, ಆವಾಗ ಖಂಡೋಗೌಹು ಮುಂಡೋಗೌಹು ಅಂತ ಹೇಳ್ಕೊಂಡು ಹೋದಾಗ ಅನುವೃತವಾಗೋದು ಯಾವುದು? ಗೌಹು ಅನ್ನೋದು. ಅದು ಅನ್ಯಥಾ ಸಿದ್ಧ ಅಂತ ಹೇಳಿದ್ರು. ಅಶ್ವ ಗಜ ಮಹಿಷ ಗವಾದಿಷು, ಅಶ್ವವಾಗಲಿ ಗಜವಾಗಲಿ ಮಹಿಷವಾಗಲಿ ಗೋವಾಗಲಿ ಇವುಗಳಲ್ಲೆಲ್ಲ ಇಯಂ ಜಾತಿ ಅನ್ನುವ ವೃತ್ತ ವ್ಯವಹಾರೇಪಿ ಇದು ಈ ಜಾತಿಗೆ ಸೇರಿದ್ದು. ಅಶ್ವ ಇದು ಆನೆ, ಇದು ಕುದುರೆ, ಇದು ಹಸು, ಇದು ಆನೆ ಜಾತಿಗೆ ಸೇರಿದ್ದು, ಕುದುರೆ ಜಾತಿಗೆ ಸೇರಿದ್ದು, ಜಾತಿ ಸೇರಿದ್ದು. ಅದರಲ್ಲಿ ಇಯಂ ಜಾತಿ ಇತಿ ಅನುವೃತ್ತ ವ್ಯವಹಾರೇಪಿ ಇಯಂ ಅನ್ನೋದು ಅನುವೃತ್ತವಾಗುತ್ತೆ. ನಹಿ ಜಾತಿಷು ಜಾತ್ಯಂತರಂ ಕಲ್ಪ್ಯತೆ ಅಂದರು. ಜಾತಿಯಲ್ಲಿ ಇನ್ನೊಂದು ಜಾತಿಯನ್ನ ಕಲ್ಪನೆ ಮಾಡೋದಿಲ್ಲ ಆವಾಗ. ಆದ್ದರಿಂದ ಇದು ಒಂದೇ ಜಾತಿಗೆ ಸೇರಿದ ಪದಾರ್ಥಗಳೆಲ್ಲ ಅದೇ ಜಾತಿಯೇ, ಎಲ್ಲದರಲ್ಲಿಯೂ ಇದೆ. ಅದರ ಸಂಸ್ಥಾನ ಅನ್ನೋದು ಜಾತಿ, ಅದು ಕಂಡು ಬರುತ್ತೆ. ವ್ಯಕ್ತಿ ಅನ್ನೋದು ಜಾತಿ ವಿಶಿಷ್ಟವಾದ ವ್ಯಕ್ತಿ. ಆದ್ದರಿಂದ ಜಾತಿಗೂ ವ್ಯಕ್ತಿಗೂ ಅಭೇದವಿಲ್ಲ. ಜಾತಿಗೂ ವ್ಯಕ್ತಿಗೂ ಅಪೃಥಕ್ ಸಿದ್ಧವಾದ ಸಂಬಂಧವಿದೆ. ಜಾತಿಯೇ ಬೇರೆ, ವ್ಯಕ್ತಿಯೇ ಬೇರೆ. ಬೇರೆ ಬೇರೆಯಾಗಿ ತಿಳಿದು ಬರೋದಿಲ್ಲ, ಬೇರೆ ಬೇರೆಯಾಗಿ ಇರೋದೂ ಇಲ್ಲ. ಇಯಂ ವ್ಯಕ್ತಿ ಇದು ವ್ಯವಹಾರೇಣ ವ್ಯಕ್ತಿಷು ನಹಿ ವ್ಯಕ್ತಿತ್ವ ಜಾತಿ ಕಲ್ಪ್ಯತೆ. ಅದರಿಂದ ವ್ಯಕ್ತಿಗಳಲ್ಲಿ ಇನ್ನೊಂದು ವ್ಯಕ್ತಿತ್ವ ಅನ್ನೋ ಜಾತಿ ನಾವು ಕಂಡು ಬರೋದಿಲ್ವಲ್ಲ. ಆದ್ದರಿಂದ ಜಾತಿಯಲ್ಲಿಯೂ ಹಾಗೆಯೇ, ಜಾತಿಯು ಎಲ್ಲದರಲ್ಲಿಯೂ ಒಂದೇ. ರೂಪ ಬೇರೆ ಆಗಿರಬಹುದು, ಆ ರೂಪವೇ ಜಾತಿ ಅಂತಲೇ ಹೇಳಬೇಕು. ಅವಾಗ ಸಂಸ್ಥಾನವೇ ಜಾತಿ. ಸಹಿ ವ್ಯವಹಾರ ಸಾದೃಶ್ಯಾತ್ ಅಂತ ಹೇಳಿದ್ರು. ತಸ್ಮಾತ್ ಕಲ್ಪಕಸ್ಯ ಅನ್ಯಥಾ ಸಿದ್ಧತ್ವಾತ್ ಸಂಸ್ಥಾನ ಅತಿರಿಕ್ತಸ್ಯ ಅದರ್ಶನಾತ್ ಸಂಸ್ಥಾನಮೇವ ಜಾತಿ ಇತ್ಯರ್ಥ. ಸಂಸ್ಥಾನ ಅನ್ನೋದು ಒಂದು ಅಪೃಥಕ್ ಸಿದ್ಧವಾದ ಧರ್ಮ, ರೂಪ, ಅದುವೇ ಜಾತಿ ಅಂತ ಹೇಳಬೇಕು. ಅದಕ್ಕೆ ಇಲ್ಲದೆ ಹೋದರೆ ಮುರಿದ ಕೊಂಬಿನ ಜಾತಿಯೇ ಬೇರೆ, ಕೊಂಬಿಲ್ಲದ ಹಸುವಿನ ಜಾತಿಯೇ ಬೇರೆ ಆಗ್ಬಿಡುತ್ತೆ. ಎರಡೂ ಒಂದೇ ಜಾತಿ. ಅದಕ್ಕೂ ಅಶ್ವಕ್ಕೂ ಸಮಾನವಾದ ವ್ಯತ್ಯಾಸ. ಅಶ್ವತ್ವ ಜಾತಿ, ಇದೆರಡೂ ಹಸುಗಳು ಒಂದೇ ಜಾತಿಗೆ ಸೇರಿರೋದು. ಈ ಜಾತಿ ವ್ಯಕ್ತಿ ವಿಷಯ ಒಂದು ಮೂಲಭೂತವಾದ ವಿಷಯ ಇಲ್ಲಿ. ಸೋಯಂ ಮಿತಿ ಬುದ್ಧಿ, ಅದುವೇ ಇದುವೇ ಅಂತ ಹೇಳ್ತೀವಲ್ಲ, ಅದು ಹೇಗೆ ಅಂದರೆ ಅನುವೃತ್ತ ವಿಷಯ ವ್ಯವಹಾರ ಅನ್ವಿತ ಬುದ್ಧಿ. ಅದು ಅನುವೃತ್ತ ಅಂದರೆ ಮುಂದುವರೆದು ಬರುವಂತಹದ್ದು. ಆ ವಿಷಯಗಳಲ್ಲಿ ವ್ಯವಹಾರದಿಂದ ಉಂಟಾಗುವಂತಹ ಒಂದು ಬುದ್ಧಿ, ಇದುವೇ ಅದು ಅಂತ ಹೇಳಲ್ಪಡುತ್ತೆ. ತಜ್ಜಾತೀಯತ್ವ ಬುದ್ಧಿ, ಅದುವೇ ಜಾತಿಗೆ ಸೇರಿರುವುದು ಅನ್ನೋದು ಬುದ್ಧಿ. ಅಯಮಪಿ ಗೌಹು ಇತಿ ಬುದ್ಧಿ. ಅಯಮಪಿ ಗೌಹು ಒಂದು 2-3 ಹಸುಗಳನ್ನು ನೋಡಿದ್ರೆ ಹೇಳ್ತೀವಲ್ಲ ಹಾಗೆ.
ದಂಡಿ ಇತಿ ಬುದ್ಧಿವತ್. ಅಯಂ ದಂಡಿ ಅಯಮಪಿ ದಂಡಿ ಇತಿ ವ್ಯವಹಾರೆ ದಂಡಿತ್ವಂ ನಾಮ ಜಾತಿ ನಹಿ ಅಸ್ತಿ ಇತ್ಯರ್ಥಃ. ಇವನು ದಂಡಿ ಅಂದ್ರೆ ದಂಡಿತ್ವ ಅನ್ನೋದು ಜಾತಿ ಆಗೋದಿಲ್ವಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಗುಣ ಕ್ರಿಯಾತ್ಮಸು ಅನುವೃತ್ತ ವ್ಯವಹಾರೋಪಿ ಪ್ರಾಭಾಕರಾಣ ಪ್ರತಿಬಂಧಿತ್ವೇನ ವಕ್ತವ್ಯ. ಅದು ಪ್ರಾಭಾಕರರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅನುವೃತ್ತ ವ್ಯವಹಾರ ಅವರೆಲ್ಲ ನಿರ್ವಿಕಲ್ಪಕ ಪ್ರತ್ಯಕ್ಷವನ್ನ ವಿಶಿಷ್ಟವಾದ ಪದಾರ್ಥ ಅಂತ ಒಪ್ಕೊಳ್ಳೋದಿಲ್ಲ ಅವರು. ಅದನ್ನ ಅಲ್ಲಿ ಹೇಳ್ತಿದ್ದಾರೆ. ಪ್ರತಿಯೋಗಿ ಬುದ್ಧಿ ನಿರಪೇಕ್ಷೋ ಜಾತ್ಯಾದಿ ಪ್ರತಿಯೋಗಿ ಸಾಪೇಕ್ಷೋ ಭೇದ ಭವಿತುಂ ನಾರ್ಹತಿ ಇತಿ ಕಾಯಂ ಜಾತ್ಯಾದಿರೇವ ಭೇದ ಅಯಮೇವ ಚ ಜಾತ್ಯಾದಿ ಅಂತ ಹೇಳಿದ್ರು. ಜಾತಿಯೇ ಮೊದಲಾದದ್ದೇ ಭೇದವನ್ನು ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಭೇದ ಅನ್ನೋದು ಪ್ರತಿಯೋಗಿ ಸಾಪೇಕ್ಷ. ಭೇದಕ್ಕೆ ಎರಡು ಪದಾರ್ಥ ಇರಬೇಕು. ಆದರೆ ಜಾತಿ ಮೊದಲಾದದ್ದು ಪ್ರತಿಯೋಗಿ ಬುದ್ಧಿ ನಿರಪೇಕ್ಷ ಅಂದ್ರೆ ಅದಕ್ಕೊಂದು ಪ್ರತಿಯೋಗಿ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಜಾತಿಗೆ ಒಂದು ಕೌಂಟರ್ ಇದು ಇರಬೇಕಾಗಿಲ್ಲ, ಅಪೋಸಿಷನ್ ಇನ್ನೊಂದು ಪದಾರ್ಥ ಇರಬೇಕಾಗಿಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಪ್ರತಿಯೋಗಿ ಅಂತ ಹೇಳಿದ್ರೆ ಒಂದಕ್ಕೆ ಅನುಯೋಗಿ ಪ್ರತಿಯೋಗಿ ಅಂತ ಹೆಸರು. ವ್ಯಕ್ತಿಗೂ ಜಾತಿಗೂ ಬೇರೆ ಬೇರೆ ಬೇರೆಯಾಗಿದೆ. ವ್ಯಕ್ತಿ ಅಂದ್ರೆ ಒಂದು ಜಾತಿ ಇರಲೇಬೇಕು, ಜಾತಿ ಅಂದ್ರೆ ಒಂದು ವ್ಯಕ್ತಿ ಇರಲೇಬೇಕು. ಅದೆರಡು ಪ್ರತಿಯೋಗಿ ಸಾಪೇಕ್ಷ. ಅವ್ರು ಹೇಳಿದ್ರು ಜಾತಿಗೆ ಪ್ರತಿಯೋಗಿ ಸಾಪೇಕ್ಷವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಜಾತಿಗೂ ವ್ಯಕ್ತಿಗೂ ಅಭೇದ, ಅತ್ಯಂತ ಅಭೇದ ಅಂತ ಹೇಳಿದ್ರು. ಭೇದ ಆಗ್ಬಿಟ್ರೆ ಪ್ರತಿಯೋಗಿ ಸಾಪೇಕ್ಷವಾಗಬೇಕು. ಆದ್ದರಿಂದ ಪ್ರತಿಯೋಗಿ ಸಾಪೇಕ್ಷವಾದ ಭೇದ ಜಾತಿಯಲ್ಲಿ ಹೇಳಕ್ಕಾಗೋದಿಲ್ಲ ನೀವು ಅಂತ ಹೇಳಿದ್ರೆ ಜಾತಿಯೇ ಭೇದ ಅಂತ ಹೇಳ್ತಾ ಇದ್ದಾರೆ. ಜಾತಿಯೇ ಭೇದವನ್ನು ತಿಳಿಸುತ್ತೆ. ತನ್ನ ಭೇದವನ್ನು ತಾನು ತಿಳಿಸಿ ಅದಕ್ಕೆ ಇನ್ನೊಂದು ಭೇದ ಹೇಳಬೇಕಾಗಿಲ್ಲ. ಜಾತಿ ಎನ್ನುವುದು ತನ್ನನ್ನು ತಾನೇ ಸ್ವಪರ ನಿರ್ವಾಹ ಅಂತ ಹೆಸರು. ಒಂದು ಪದಾರ್ಥದಲ್ಲಿ ಜಾತಿ ಅಂತ ಇರಬೇಕಾದ್ರೆ ಇದರ ವಿಶೇಷಣ ಜಾತಿ ಅಂದ್ರೆ ಆ ಜಾತಿಗೊಂದು ಇನ್ನೊಂದು ಜಾತಿ ಹೇಳಬೇಕಾಗಿಲ್ಲ ವಿಶೇಷಣ ತಿಳಿಸೋದಕ್ಕೆ. ಜಾತಿ ತನ್ನನ್ನು ತಿಳಿಸಿ ತನ್ನ ವ್ಯಕ್ತಿ ಅನ್ನು ತಿಳಿಸುತ್ತೆ. ಎರಡೂ ಅದರಿಂದಲೇ ತಿಳಿಯುತ್ತೆ. ಜಾತಿಯಾದೇಹೇ ಭೇದ ಇತಿ ಕಿಂ ಸಂಜ್ಞಾಕರಣಂ ದೇವದತ್ತಿವಾತಿ ಅಂತ ಹೇಳಿದ್ರೆ ತದ್ಯೋಗ ಏವ. ಜಾತಿಯ ಒಂದು ಸಂಬಂಧವೇ ಅಭೇದ ಬುದ್ಧಿ ವಿರೋಧಿ ಭೇದ. ಜಾತ್ಯಾಧಿಕರಣೆ ಅಭೇದ ಬುದ್ಧಿ ನಿವೃತ್ತೆ ಜಾತ್ಯಾದಿರೇವ ಭೇದ. ಅಭೇದ ಬುದ್ಧಿಗೆ ವಿರೋಧಿಯಾದದ್ದೇ ಭೇದ. ಜಾತಿ ಮೊದಲು ತಿಳಿದ್ಬಿಟ್ರೆ ಅಭೇದ ಅನ್ನೋದು ಹೋಗ್ಬಿಡುತ್ತೆ. ಅದರಿಂದ ಜಾತಿಯೇ ಅದರ ಭೇದವನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಹಸುವಿಗೆ ಜಾತಿಯೇ ಬೇರೆ, ಅಶ್ವದ ಜಾತಿಯೇ ಬೇರೆ ಅಂತ ಹೇಳಿದಾಗ ಇದರ ಜಾತಿ ಆ ಭೇದವನ್ನು ತಿಳಿಸುತ್ತೆ, ಅದರ ಜಾತಿ ಆ ಭೇದವನ್ನು ತಿಳಿಸುತ್ತೆ. ಜಾತಿಯೇ ಅದರ ಭೇದವನ್ನು ತಿಳಿಸುತ್ತೆ. ಜಾತ್ಯಾದಿ ವಿಷಯ ಭೇದ ವ್ಯವಹಾರೇ ಹೇತ್ವಂತರ ಅಪೇಕ್ಷೆಯ ಅನವಸ್ಥಾ ಪ್ರಸಂಗ ಸತ್ಯ. ಇದನ್ನ ಜಿಜ್ಞಾಸಾಧಿಕರಣದಲ್ಲಿ ಇನ್ನೂ ವಿಸ್ತಾರವಾಗಿ ವಿವರಿಸಿದ್ದಾರೆ ಭಾಷ್ಯಕಾರರು. ಸ್ವಪರ ನಿರ್ವಾಹಕೋ ಜಾತ್ಯಾದಿ ಇದುವೇ ಪ್ರಧಾನವಾದ ವಿಷಯ ಇಲ್ಲಿ. ಸ್ವಪರ ನಿರ್ವಾಹಕ ಅಂತ ಹೇಳಿದ್ರು. ಆ ಜಾತಿಯನ್ನು ತಿಳಿಯಕ್ಕೆ ಇನ್ನೊಂದು ಜಾತಿ ಹೇಳಬೇಕಾಗಿಲ್ಲ. ಈಗ ಘಟ ಅಂತ ತಿಳಿದ್ರೆ ಘಟತ್ವ ಅನ್ನೋ ಜಾತಿ ಹೇಳ್ತೀವಿ. ಆ ಘಟತ್ವ ಜಾತಿಗೆ ಘಟತ್ವತ್ವ ಅಂತ ಹೇಳಬೇಕೆ. ಸತ್ವಮುಕ್ತ ಕಲಾಪದಲ್ಲೂ ಬಂತು ಇದು ಜಾತಿ ವ್ಯಕ್ತಿ ವಿಷಯ. ಘಟ ಅಂತ ಹೇಳಿದ್ರೆ ಇದು ಘಟತ್ವ ವಿಶಿಷ್ಟವಾದ ಪದಾರ್ಥ ಅಂತ ಹೇಳ್ತೀವಿ. ಘಟತ್ವ ಜಾತಿಗೆ ಸೇರಿದ್ದು. ಆ ಘಟತ್ವ ಅಂತ ತಿಳಿಯೋಕೆ ಘಟತ್ವತ್ವ ಅಂತ ಹೇಳಬೇಕಾಗಿಲ್ಲ. ಆಗ ಹೇಳ್ಕೊಂಡು ಹೋದ್ರೆ ಅನವಸ್ಥ ಆಗ್ಬಿಡುತ್ತೆ ಅದು. ಆದ್ದರಿಂದ ಅದು ಘಟತ್ವದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅದು ಸ್ವಪರ ನಿರ್ವಾಹಕ. ಅದಕ್ಕೆ ಮೇಲೆ ಇನ್ನೊಂದು ಘಟತ್ವ ಅನ್ನೋದು ಬೇರೆ ಮಾಡಬೇಕಾದ್ರೆ ಇನ್ನೊಂದು ತ್ವ ಸೇರಿಸ್ಬೇಕಾಗಿಲ್ಲ. ಅದಕ್ಕೆ ಅಶ್ವತ್ವ ಅಂದ್ರೆ ಮುಗೀತು. ಘಟತ್ವಕ್ಕೂ ಅಶ್ವತ್ವಕ್ಕೂ ಭೇದ ತಿಳಿದ್ಬಿಡುತ್ತೆ. ಅದು ಪಾರಿಭಾಷಿಕ ಶಬ್ದ ಉಪಯೋಗಿಸಿ ಅದು ಶಾಸ್ತ್ರೀಯವಾದ ರೀತಿಯಲ್ಲಿ ನಿರೂಪಣೆ ಮಾಡುವಾಗ ಅದು ಆ ರೀತಿ ಹೇಳಬೇಕು. ಅದು ಸತ್ವಮುಕ್ತ ಕಲಾಪದಲ್ಲೂ ಅದೇ ವಿಷಯ ಬಂತು. ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಮುಖ್ಯವಾಗಿ ಜಾತ್ಯಾದಿ ಪ್ರಕಾರ ವಸ್ತುನಃ ಭೇದ ಇತ್ಯುಚ್ಯತೆ. ಜಾತಿ ಮೊದಲಾದದ್ದೇ ಪ್ರಕಾರ, ಅದು ವಸ್ತುವಿನಲ್ಲಿ ಭೇದವನ್ನು ತಿಳಿಸುತ್ತೆ. ಇದು ಬೇರೆ ಜಾತಿಗೆ ಸೇರಿದ್ದು, ಇದು ಬೇರೆ ಜಾತಿಗೆ ಸೇರಿದ್ದು, ಇದು ಅದೇ ಜಾತಿಗೆ ಸೇರಿದೆ ಇನ್ನೊಂದು ಪದಾರ್ಥ. ಇದೆಲ್ಲ ಜಾತಿಯಿಂದಲೇ ನಮಗೆ ತಿಳಿದು ಬರುತ್ತೆ. ಆ ಜಾತಿಯ ಸಂಬಂಧವೇ ವಸ್ತುವಿನಲ್ಲಿ ಭೇದವನ್ನು ತಿಳಿಸುತ್ತೆ. ನಮಗೆ ಜಾತಿಯು ತಿಳಿದು ಬರುತ್ತೆ. ಜಾತಿಗೆ ಹೇಳಿದ ಪದಾರ್ಥವು ಬೇರೆ ಜಾತಿಗೆ ಸೇರಿದ ಪದಾರ್ಥದಿಂದ ಇದು ಬೇರೆ ಅನ್ನೋದು ಅದರಿಂದಲೇ ತಿಳಿದು ಬರುತ್ತೆ ನಮಗೆ. ಎರಡೂ ಇದು ತಿಳಿದು ಬರುತ್ತೆ. ಆ ವ್ಯವಹಾರಕ್ಕೂ ಅದೇ ಕಾರಣ. ಇದು ಅಶ್ವತ್ವ ಜಾತಿಗೆ ಸೇರಿದ ಪದಾರ್ಥ, ಇದು ಗೋತ್ವ ಜಾತಿಗೆ ಸೇರಿದ ಪದಾರ್ಥ ಅನ್ನೋದು ಆ ಜಾತಿಯಿಂದಲೇ ತಿಳಿಯುತ್ತೆ. ಜಾತಿಯು ಹಾಗೆಯೇ ತಿಳಿದು ಬರುತ್ತೆ ಎರಡರಲ್ಲೂ.
ಅದು ಅಲ್ಲಿ ಅದುವೇ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಚ ವಸ್ತುನಃ ಭೇದ ವ್ಯವಹಾರ ಹೇತು ಸ್ವಸ್ಯ ಚ ಸಂವೇದನವತ್. ಸಂವೇದನ ಅಂದರೆ ತಿಳಿಯೋದು ಅಂತ ಅರ್ಥ, ಚೆನ್ನಾಗಿ ತಿಳಿಯೋದು. ಸಂವೇದನಂ ವಸ್ತುನಃ ವ್ಯವಹಾರ ಹೇತು ಸ್ವಸ್ಯ ವ್ಯವಹಾರ ಹೇತುಶ್ಚ ಭವತಿ ಅಂತ ಹೇಳಿದ್ರು. ಒಂದು ಘಟವನ್ನು ನೋಡಿದ್ರೆ ಇದರಲ್ಲಿ ಕೆಲವು ಅಭಿಪ್ರಾಯ ಭೇದಗಳು ಇದೆ. ಒಂದು ಪದಾರ್ಥವನ್ನು ನೋಡಿದ್ರೆ ನಮಗೆ ಈ ಪದಾರ್ಥ ಅನ್ನೋದು ನಮಗೆ ತಿಳಿದು ಬಂದಿದೆ ಅಂತ ಹೇಳಿದಾಗ ಇದು ಪದಾರ್ಥ ಬೇರೆ, ಈ ಪದಾರ್ಥ ಬೇರೆ ಅಂತ ತಿಳಿದು ಬರುತ್ತೆ. ಮತ್ತೆ ಆ ಪದಾರ್ಥ ಬೇರೆ ಅಂತ ನಾವು ವ್ಯವಹಾರವನ್ನು ಅದರಿಂದಲೇ ಮಾಡ್ತೀವಿ. ವ್ಯವಹಾರಕ್ಕೆ ಕಾರಣವು ಸ್ವಸ್ಯ ವ್ಯವಹಾರ ಹೇತುಶ್ಚ ಭವತಿ. ಅದನ್ನು ನಾವು ವ್ಯವಹರಿಸೋದಕ್ಕೂ ಕಾರಣವಾಗುತ್ತೆ. ಅದು ವಸ್ತುವಿನ ವ್ಯವಹಾರ ಮಾಡ್ಬೋದು. ಇವಾಗ ನನಗೆ ಒಂದು ಘಟ ಒಂದು ನೋಡ್ತೀವಿ, ಒಂದು ಪಟವನ್ನು, ಒಂದು ಹಸುವನ್ನು ನೋಡ್ತೇನೆ. ಇದು ಘಟ ಅಂತ ತಿಳಿದಿದ್ದೀನಿ, ಅದರ ಜ್ಞಾನ ಬಂತು ನನಗೆ. ಇದು ಪಟ ಅಂತ ತಿಳಿಯಿತು. ಆದ್ದರಿಂದ ಇದನ್ನು ಘಟ ಅಂತ ನಾನು ವ್ಯವಹಾರ ಮಾಡ್ತೀನಿ, ಇದನ್ನು ಪಟ ಅಂತ ವ್ಯವಹಾರ ಮಾಡ್ತೀನಿ. ಎರಡು ವ್ಯವಹಾರಕ್ಕೂ ಕೂಡ ಈ ಜ್ಞಾನವೇ ಕಾರಣವಾಯಿತು. ಮತ್ತೆ ಆ ಪದಾರ್ಥವನ್ನು ನಾವು ವ್ಯವಹಾರ ಮಾಡೋದಕ್ಕೂ ಅದೇ ಕಾರಣವಾಯಿತು. ಒಂದು ಜ್ಞಾನ ಬಂದರೆ ಆ ಜ್ಞಾನದಿಂದ ನಾವು ಪದಾರ್ಥವ ವಿಷಯವನ್ನು ವ್ಯವಹರಿಸ್ತೀವಿ, ಪದಾರ್ಥಗಳನ್ನು ವ್ಯವಹಾರದಲ್ಲಿ ಉಪಯೋಗಿಸ್ತೀವಿ. ವಸ್ತುನಃ ವ್ಯವಹಾರ, ಸ್ವಸ್ಯ ವ್ಯವಹಾರ, ಎರಡು ವಿಷಯ ಇದೆ ಇಲ್ಲಿ. ಸಂವೇದನಂ ಸ್ವಸ್ಯ ವ್ಯವಹಾರ ಅಂದರೆ ಆ ಜ್ಞಾನದ ವ್ಯವಹಾರ. ವಸ್ತುನಃ ವ್ಯವಹಾರ ಅಂದರೆ ಯಾವ ವಿಷಯದಲ್ಲಿ ನಮಗೆ ಜ್ಞಾನ ಬಂತೋ ಆ ವಿಷಯದ ವ್ಯವಹಾರ. ಎರಡೂ ಕೂಡ ಘಟವನ್ನು ನಾವು ಧರಿಸ್ಕೊಳ್ಳೋದಿಲ್ಲ, ನೀರು ತಗೊಬರೋಕೆ ಉಪಯೋಗಿಸ್ತೀವಿ. ಒಂದು ಶರ್ಟನ್ನು ನೋಡಿದ್ರೆ ಧರಿಸ್ಕೊಳ್ತೀವಿ ಹೊರತು ನೀರು ತರಕ್ಕೆ ಉಪಯೋಗಿಸಲ್ಲ. ವ್ಯವಹಾರಕ್ಕೆ ಅದು ಅದರ ಜ್ಞಾನ ನಮಗೆ ಕಾರಣವಾಯಿತು. ಮತ್ತು ವ್ಯವಹಾರದಲ್ಲಿಯೂ ಇದು ಘಟ, ಇದು ಪಟ ಅಂತೆಲ್ಲ ಉಪಯೋಗಿಸ್ತೀವಿ ನಾವು. ಈ ಜ್ಞಾನವೇ ಎರಡಕ್ಕೂ ಕಾರಣವಾಗುತ್ತೆ. ಪದಾರ್ಥದ ಉಪಯೋಗಕ್ಕೂ, ಪದಾರ್ಥದ ಜ್ಞಾನಕ್ಕೂ, ವ್ಯವಹಾರಕ್ಕೂ ಎರಡಕ್ಕೂ ಕಾರಣವಾಗುತ್ತೆ. ಅದುವೇ ಸನ್ಮಾತ್ರ ಗ್ರಾಹಿ ಪ್ರತ್ಯಕ್ಷಂ ನ ಭೇದಗ್ರಾಹಿ ಇತ್ಯಾದಿ ವಾದ ನಿರಸ್ತಾಹ. ಇದೆಲ್ಲ ಮೂಲಭೂತವಾದ ವಿಷಯ ಏನು ಅಂದರೆ, ಪ್ರತ್ಯಕ್ಷದಿಂದಲೇ ಸನ್ಮಾತ್ರವನ್ನು ತಿಳಿತೀವಿ ನಾವು ಅಂತಲೂ ನಿರೂಪಣೆ ಮಾಡ್ತಾರೆ ಅವರು. ಪ್ರತ್ಯಕ್ಷವೆಲ್ಲ ವ್ಯವಹಾರ ಅಂತ ಹೇಳಿದ್ರು ಕೂಡ ಪ್ರತ್ಯಕ್ಷ ಶಾಸ್ತ್ರವೇ ಬಲ. ಪ್ರತ್ಯಕ್ಷವನ್ನು ತಳ್ಳಿ ಹಾಕುತ್ತೆ ಶಾಸ್ತ್ರ, ಅದುವೇ ಕಡೆಯಲ್ಲಿ ಉಳಿಯೋದು. ಅದ್ವೈತ ಪಕ್ಷದಲ್ಲಿ ಶಾಸ್ತ್ರವೇ ಬಲವಾದದ್ದು, ಪ್ರತ್ಯಕ್ಷ ಬಲವಲ್ಲ. ಶಾಸ್ತ್ರ ಪ್ರತ್ಯಕ್ಷ ವಿರೋಧ. ಶಾಸ್ತ್ರವೇ ಪ್ರಬಲವಾಗುತ್ತೆ. ಶಾಸ್ತ್ರದಲ್ಲಿ ಹೇಳಿರೋದು ಅಭೇದವೇ ತಾತ್ಪರ್ಯ ಶಾಸ್ತ್ರದ್ದು. ಪ್ರತ್ಯಕ್ಷದಲ್ಲಿ ಭೇದ ಕಂಡು ಬರ್ತಿದೆ, ಇದು ಸರಿ ಇಲ್ಲ, ಶಾಸ್ತ್ರವೇ ಸರಿ, ಪ್ರತ್ಯಕ್ಷವು ಬರೀ ವ್ಯಾವಹಾರಿಕ ಅಂತ ನಿರೂಪಣೆ ಮಾಡ್ತಾರೆ. ಆದರೆ ಅದು ಮಾಡೋಕ್ಕೆ ಮೊದಲು ಪ್ರತ್ಯಕ್ಷವೂ ಕೂಡ ಸನ್ಮಾತ್ರ ತಿಳಿಸುತ್ತೆ ಅಂತ ಹೇಳಿದ್ರು. ಘಟಃ ಸನ್, ಪಟಃ ಸನ್, ಅಶ್ವಃ ಸನ್, ಗೌಹು ಸನ್, ಇದಿದೆ ಇಲ್ಲೆಲ್ಲ ಅನುವೃತ್ತವಾಗ್ತಿರೋದು ಸನ್ 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 ಸನ್ಮಾತ್ರ ಗ್ರಾಹಿ. ಘಟಃ ಪಟಃ ಅಶ್ವಃ ಇದೆಲ್ಲ ಹೋಯ್ತು, ಒಂದೊಂದು ವ್ಯಾವೃತ್ತಿವಾಗಿಬಿಡುತ್ತೆ ಅಂತ ಹೇಳಿದ್ರು. ನಾವು ಹೇಳಿದ್ವಿ ವ್ಯಾವೃತವಾಗಿಲ್ಲ, ಬೇರೆ ಎಲ್ಲೋ ಕಡೆ ಇದೆ. ಇದು ಘಟ, ಇದು ಘಟ ಆಗಿದ್ದು, ಇದು ಮಹಿ ಘಟತ್ವಂ ಘಟತ ಕಪಾಲಿಕಾ ಚೂರ್ಣ ರಜಸ್ತಡಾಣು ತಥೋಣು ಅಂತ ವಿಷ್ಣು ಪುರಾಣದ ಶ್ಲೋಕ. ಮಣ್ಣು ಉಂಡೆ ಇರುತ್ತೆ, ಅದು ಮಣ್ಣು ಉಂಡೆ ಹೋಗಿ ಘಟವಾಗುತ್ತೆ, ಘಟ ಹೋಗಿ ಕಪಾಲವಾಗುತ್ತೆ, ಕಪಾಲ ಹೋಗಿ ರಜಸ್ ಆಗುತ್ತೆ, ರಜಸ್ ಹೋಗಿ ಅಣು ಆಗುತ್ತೆ. ಇದೆಲ್ಲ ಏನು ಹೇಳ್ತೀವಿ ಅಂದರೆ, ಮಹಿ ಇದೆ, ಘಟವಿದೆ, ರಜಸ್ ಇದೆ, ಕಪಾಲವಿದೆ, ಇದೆ ಅನ್ನುವಾಗ ಇದೆ ಅನ್ನೋದು ಮಾತ್ರ ಮುಂದುವರಿತಿದೆ. ಮಣ್ಣು ಹೋಯ್ತು, ಘಟ ಹೋಯ್ತು, ಕಪಾಲವೂ ಹೋಯ್ತು, ಇದು ಹೋಯ್ತು, ರಜಸ್ಸು ಹೋಯ್ತು, ಎಲ್ಲ ಹೋಯ್ತಲ್ಲ. ಅದೆಲ್ಲ ವ್ಯಾವೃತ್ತಿ ಆಗೋಯ್ತು. ಮುಂದುವರಿತಿರೋದೇನು ಸನ್ಮಾತ್ರ. ಪ್ರತ್ಯಕ್ಷದಲ್ಲಿ ನಮ್ಗೆ ಸನ್ಮಾತ್ರವೇ ತಿಳಿದು ಬರ್ತಿರೋದು. ಹೀಗೆ ನಿರೂಪಣೆಗೆ ವಾದ ಮಾಡ್ತಾರೆ. ಅದಕ್ಕೆ ಹೇಳಿದ್ರು, ಇಲ್ಲಿ ಈ ಮಹಿ ಹೋಗಿ ಈ ಘಟ ಆಗಿರ್ಬೋದು, ಇನ್ನೊಂದು ಕಡೆ ಮಹಿ ಇದೆಯಲ್ಲ, ಬೇರೆ ಕಡೆ ಮಣ್ಣಿನ ಗುಡ್ಡೆಗಳಿರ್ಬೋದಲ್ಲ. ಈ ಘಟ ಹೋಗಿ ಕಪಾಲವಾಗಿದೆ, ಬೇರೆ ಘಟಗಳೇ ಇಲ್ವೇ? ಘಟಗಳಿದೆಯಲ್ಲ, ವ್ಯಾವೃತ್ತಿ ಅಂತ ಅಲ್ಲ, ಇಲ್ಲಿ ಅವಸ್ಥಾ ವಿಶೇಷಕ್ಕೆ ಹೋಗಿದೆ ಅಷ್ಟೇ. ಅವಸ್ಥಾಂತರಾಪತ್ತಿ ಆಗಿದೆ ಆ ಘಟಕ್ಕೆ, ಕಪಾಲ. ಈ ಘಟಕ್ಕೆ ಅವಸ್ಥಾಂತರಾಪತ್ತಿ ಆಯಿತು, ಈ ಘಟಕ್ಕೆ ಇದಾಯ್ತು. ಹೀಗಾಯ್ತಿಯೇ ಹೊರತು ವ್ಯಾವೃತ್ತಿ ಆದದ್ದೆಲ್ಲ ಮಿಥ್ಯೆ, ಅನುವೃತ್ತವಾಗೋದು ಮಾತ್ರ ಸತ್ಯ. ಅದರಿಂದ ಸನ್ಮಾತ್ರ ಗ್ರಾಹಿ ಪ್ರತ್ಯಕ್ಷ ಅಂತ ಒಂದು ವಾದ ಮಾಡ್ತಾರೆ, ಅದರಲ್ಲಿ ಪ್ರತ್ಯಕ್ಷ. ಅದಾದ್ಮೇಲೆ ಶಾಸ್ತ್ರವೇ ಬಲ ಅಂತಾನೆ ಹೇಳೋದು. ಆದರೆ ಇದನ್ನು ಪರೀಕ್ಷೆ ಮಾಡ್ತಾರೆ ಭಾಷ್ಯಕಾರ ಜಿಜ್ಞಾಸಾಧಿಕರಣದಲ್ಲಿ. ಸನ್ಮಾತ್ರ ಗ್ರಾಹಿ ಪ್ರತ್ಯಕ್ಷಂ ನ ಭೇದಗ್ರಾಹಿ ಅನ್ನೋದು ಎಲ್ಲ ಮೊದಲೇ ನಿರಸನ ಮಾಡಿಬಿಟ್ಟಿದ್ದೀವಿ ನಾವು. ಆದ್ದರಿಂದ
ಜಾತ್ಯಾದಿ ಸಂಸ್ಥಾನಸ್ಯೈವ ವಸ್ತುನಃ ಪ್ರತ್ಯಕ್ಷೇಣ ಗೃಹೀತತ್ವಾತ್ ತಸ್ಯೈವ ಸಂಸ್ಥಾನರೂಪಜಾತ್ಯಾದೇಃ ಪ್ರತಿಯೋಗಿ ಅಪೇಕ್ಷೆಯ ಭೇದ ವ್ಯವಹಾರ ಹೇತುತ್ವಾಚ ಸ್ವರೂಪ ಪರಿಣಾಮ ಭೇದ ಪರಿಣಾಮ ದೋಷಶ್ಚ ಪೂರ್ವಮೇವ ಉಕ್ತಃ ಅಂತ ಹೇಳಿದ್ರು. ಸ್ವರೂಪ ಪರಿಣಾಮ ಭೇದ ಇದೆಲ್ಲ ಇಲ್ಲಿ ದೋಷಗಳನ್ನ ಬೇರೆ ಇದು ಹೇಳ್ತಿರೋದು. ಕಡೆಯಲ್ಲಿ ಜಾತಿ ವ್ಯಕ್ತಿ ವಿಷಯದಲ್ಲಿಯೇ ಇಲ್ಲಿ ಭೇದಾಭೇದವಾದಿಯನ್ನು ನಿರಸನ ಮಾಡ್ತಿರೋದು. ಭೇದಾಭೇದವಾದಿಗಳು ಜಾತ್ಯಾತ್ಮನ ಭೇದ ವ್ಯಕ್ತ್ಯಾತ್ಮನ ಭೇದ ಹೇಳಿ ಅತ್ಯಂತ ಭೇದವು ಅತ್ಯಂತ ಅಭೇದವು ಏಕಕಾಲದಲ್ಲಿ ಒಂದೊಂದು ವಸ್ತುವಿನಲ್ಲೂ ಕಂಡು ಬರ್ತಾ ಇದೆ. ಆದ್ದರಿಂದ ಭೇದಾಭೇದವನ್ನು ಒಪ್ಕೊಳ್ಬೇಕು ಅಂತ ಹೇಳಿದ್ರೆ ಭೇದಾಭೇದವಲ್ಲ, ಅಲ್ಲಿ ಇರೋದು ವಿಶೇಷಣ ವಿಶಿಷ್ಟವಾದ ಪದಾರ್ಥ. ಅದು ಬೇರೆಯಾಗಿ ನಮಗೆ ತಿಳಿದು ಬರ್ತಿಲ್ಲ ಜಾತಿ ಅನ್ನೋದು. ಆದ್ದರಿಂದ ನಾವು ಆ ಭೇದದಿಂದ ಅಲ್ಲಿ ನೋಡ್ತಾ ಇದ್ದೀವಿ. ಒಂದೇ ಶಬ್ದದಿಂದ ಪ್ರಯೋಗ ಮಾಡ್ತೀವಿ. ಗೌಹು ಅಂತ ಹೇಳ್ತೀವಿ, ಗೋತ್ವ ಜಾತಿಯೂ ಸೇರ್ತು ಗೋಪಕ್ತಿಯೂ ಸೇರ್ತು, ಒಂದೇ ಶಬ್ದದಿಂದ ಹೇಳ್ತೀವಿ. ಎರಡೂ ಒಟ್ಟಿಗೆ ತಿಳಿದು ಬರ್ತಾ ಇದೆ. ಯಾಕೆ ಅಂದರೆ ಅದು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿರೋದ್ರಿಂದ ಅಷ್ಟೇ ಹೊರತು ಜಾತಿಯೇ ಬೇರೆ ವ್ಯಕ್ತಿಯೇ ಬೇರೆ. ಮೊದಲ ಪ್ರತ್ಯಕ್ಷದಲ್ಲಿಯೂ ಒಂದು ಪದಾರ್ಥದಲ್ಲಿ ಕೆಲವು ವಿಶೇಷಣ ವಿಶಿಷ್ಟವಾಗಿಯೇ ಪದಾರ್ಥ ತಿಳಿಬೇಕೆ ಹೊರತು ಯಾವ ವಿಶೇಷಣವೂ ಇಲ್ಲದ ಪದಾರ್ಥ ತಿಳಿಯಕ್ಕಾಗೋದಿಲ್ಲ. ಹಾಗೆ ತಿಳಿದ್ರೆ ಎರಡನೇ ಸತಿ ನೋಡಿದ್ರೆ ಆವಾಗ ನಮಗೆ ಮತ್ತೆ ತಿಳಿದು ಬರಬಾರ್ದು. ಅಥವಾ ಬೇರೆ ಒಂದು ಪದಾರ್ಥ ನೋಡಿದ್ರೆ ಈ ಪದಾರ್ಥಕ್ಕಿಂತ ಇದು ಬೇರೆ ಅಂತಾನು ತಿಳಿದು ಬರಬಾರ್ದು. ಎರಡೂ ಮೊದಲನೇ ಸರಿ ನೋಡ್ತಾ ಇದ್ದೀವಿ ಎರಡು ಪದಾರ್ಥಗಳು, ಆದರೂ ಇದು ಬೇರೆ ಅದು ಬೇರೆ ಅಂತ ತಿಳಿತೀವಿ. ಇದು ಹೇಗೆ ಅಂದರೆ ಅಲ್ಲಿಯೂ ವಿಶೇಷಣ ವಿಶಿಷ್ಟವಾಗಿಯೇ ತಿಳಿದು ಬರುತ್ತೆ. ಮೊದಲನೇ ಸತಿ ನೋಡಿದಾಗ ಎಲ್ಲ ವಿಶೇಷಣಗಳು ತಿಳಿಯೋದಿಲ್ಲ, ಕೆಲವು ತಿಳಿಯುತ್ತವೆ. ಎರಡನೇ ಸತಿ ನೋಡಿದಾಗ ಇನ್ನೂ ಅನೇಕ ವಿಶೇಷಣಗಳು ತಿಳಿಯುತ್ತೆ. ಇದು ಜಾತಿ ವ್ಯಕ್ತಿಯ ವಿಷಯದಲ್ಲಿ ಭೇದಾಭೇದವಾದಿಗಳು ಮಾಡುವ ಒಂದು ಮೂಲಭೂತವಾದ ವಿಷಯದ ನಮ್ಮ ನಿರೂಪಣೆ ಬಹಳ ಉಪಪನ್ನವಾಗುತ್ತೆ. ಎಲ್ಲ ವಾದಗಳು ನಾವು ನಿರೂಪಣೆ ಮಾಡೋ ರೀತಿ ಸರಿಯಾಗಿ ಎಲ್ಲ ಯಾವ ವ್ಯವಹಾರಕ್ಕೂ ವಿರೋಧವಾಗಿಲ್ಲ, ಶಾಸ್ತ್ರಕ್ಕೂ ವಿರುದ್ಧವಾಗಿಲ್ಲ. ಆದ್ದರಿಂದ ಇಲ್ಲಿ ಜಾತ್ಯಾದಿ ಸಂಸ್ಥಿತಸ್ಯ ಏವ, ಜಾತಿ ಮೊದಲಾದಗಳಿಂದ ಇರುವಂತಹ ಪದಾರ್ಥ ವಸ್ತುವೇ ಪ್ರತ್ಯಕ್ಷೇಣ ತಿಳಿದು ಬರುತ್ತೆ. ಜಾತ್ಯಾದಿ ಸಂಸ್ಥಿತಸ್ಯ, ಜಾತಿ ಮೊದಲಾದಗಳಿಂದ ಇರುವಂತಹ ಪದಾರ್ಥವೇ ಪ್ರತ್ಯಕ್ಷವಾಗಿ ತಿಳಿದು ಬರೋದ್ರಿಂದ ತಸ್ಯೈವ ಸಂಸ್ಥಾನ ರೂಪ ಜಾತ್ಯಾದೇಹ, ಸಂಸ್ಥಾನ ರೂಪವಾದ ಜಾತಿ ಮೊದಲಾದವುಗಳು ಪ್ರತಿಯೋಗಿ ಅಪೇಕ್ಷೆಯ ಭೇದ ವ್ಯವಹಾರ ಹೇತುತ್ವಾಚ. ಇನ್ನೊಂದು ಪದಾರ್ಥಕ್ಕೆ ಕಂಪೇರ್ ಮಾಡಿದ್ರೆ ಅದರ ದೃಷ್ಟಿಯಿಂದ ಇದು ಬೇರೆ ಅದು ಬೇರೆ ಅಂತ ತಿಳಿಯಕ್ಕೆ ಕಾರಣವಾಗುತ್ತೆ, ಭೇದ ವ್ಯವಹಾರಕ್ಕೆ ಹೇತುವಾಗುತ್ತೆ. ಅದುವೇ ಸಂಸ್ಥಾನ ಅಂತ ಹೇಳೋದು. ಸಂಸ್ಥಾನ ವಿಶಿಷ್ಟವಾದ ಸಂಸ್ಥಾನಿ ಅಂತಲೂ ಹೇಳ್ಬೋದು. ಅದರಿಂದ ಸ್ವರೂಪ ಪರಿಣಾಮ ದೋಷಶ್ಚ, ಇದು ಸ್ವರೂಪ ಪರಿಣಾಮ ದೋಷ ಇವ್ರದ್ದು ಯಾದವ ಪ್ರಕಾಶರದು ಸ್ವರೂಪದಲ್ಲಿಯೇ ಎಲ್ಲ ಪರಿಣಾಮವಾಗುತ್ತೆ ಅಂತ ಹೇಳಿದ್ರು. ಅದು ಯಾದವ ಪ್ರಕಾಶರ ಮತ. ಸ್ವರೂಪದಲ್ಲಿಯೇ ಬ್ರಹ್ಮನಲ್ಲಿ ಪರಿಣಾಮ ಉಂಟಾಗಿ ಚಿತ್ತ ಈಶ್ವರಗಳು ಆಗಿದ್ದಾರೆ ಅಂತ ಹೇಳೋದು ಅದು ಹಿಂದಿ. ಅದರ ದೋಷಗಳೆಲ್ಲ ಹೇಳಿದ್ವಿ, ಬ್ರಹ್ಮನಿಗೆ ಎಲ್ಲ ಬರುತ್ತೆ ಅಂತ. ಇದೆಲ್ಲ ಪೂರ್ವಪಕ್ಷ ನಿರೂಪಣೆ. ಇನ್ಮೇಲೆ ನಮಗೆ ಪ್ರಧಾನವಾದ ವಿಷಯ ತಿಳಿಬೇಕಾದ್ದು ಸ್ವಮತ ಸ್ಥಾಪನಂ. ಇದುವೇ ನಾವು ಮುಖ್ಯವಾಗಿ ತಿಳಿಬೇಕು. ಇನ್ನು ಮುಂದೆ ನಾವು ಸಿದ್ಧಾಂತವನ್ನು ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಶಾಸ್ತ್ರೀಯವಾಗಿ ಎಲ್ಲ ಶ್ರುತಿ ಸ್ಮೃತಿ ಇತಿಹಾಸಗಳ ಪ್ರಮಾಣಗಳನ್ನೇ ನಮ್ಮ ಪ್ರಮೇಯಗಳನ್ನು ಪೂರ್ಣವಾಗಿ ಯಾವುದಕ್ಕೂ ವಿರೋಧ ಇಲ್ಲದೆವಾಗಿ ಭಾಷೆಗಾರರು ನಿರೂಪಣೆ ಮಾಡ್ತಾರೆ. ಸ್ವಮತ ಸ್ಥಾಪನ. ಇನ್ನು ಮುಂದೆ ಎಲ್ಲ ವಿಷಯಗಳು ಬರ್ತವೆ. ನಮ್ಮ ಸಿದ್ಧಾಂತಕ್ಕೆ ಮೂಲಭೂತವಾದ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ನಮಸ್ಕಾರಗಳು. यो नित्यमच्युतपदाम्बुजव्यामोहदः चरित्राणि मेने स्मृतिर्भगवतोऽस्य रामानुजस्य चरणौ शरणं प्रपद्ये। ओं जन्नो नित्यशुम्भरुणः यन्नो भवत्वर्यमाय नैन्द्रो यन्नो विष्णुरुक्रमः। नमो ब्रह्मणे नमस्तेवाय त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं मृतमवासि सत्यमवादिशं तन्मामावीत् तद्भक्तारमावीत् कालेत् मामावीत् भक्तारम्। Om Shanti Shanti Shanti.